ಪವನ್ ಅವರೇ, ವೆಲ್ಕಮ್ ಒಂದು ಮಾಡಿ. ವೆಲ್ಕಮ್ ಮಾಡುವ. ನಾವೀಗ ಬಂದಿರೋದೊಂದು ಎಲ್ಲಿ ಹೇಳಿ. ಹಾಯ್ ಹಲೋ, ನಮ್ಮೆಲ್ಲ ನಾವಿಕ ಮಹೇಶರಿಗೆ ಇವತ್ತು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀವಿ ನಾವು. ಹೌದು ನೋಡಿ, ಹಿಂದ್ಗಡೆ ಕಾಣ್ತಾ ಇದೆ ದೊಡ್ಡ ಟೈರ್ ಕಾಣ್ತಿದೆಯಲ್ಲ. ಸಂತು, ಇವತ್ತು ನಾವು ಬಂದಿರೋದು ಎಲ್ಲಿಗೆ? ಇದು ನಮ್ಮ ಮಲೆನಾಡು ಏನಿದೆ, ಮತ್ತು ನಮ್ಮ ವಿಶ್ವಸಂಸ್ಥೆ ಏನು ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳೊಂದು ಮಾನ್ಯತೆ ನೀಡಿದೆಲ್ಲ, ನಮ್ಮ ಕುದುರೆಮುಖಕ್ಕೆ ಬಂದಿದ್ದೀವಿ ನಾವಿವತ್ತು ಬಂದಿರೋದು ಕುದುರೆಮುಖ. ಆದರೆ ಇದ್ರ ಹಿಂದಿನ ಹೆಸರು ಮಲ್ಲೇಶ್ವರ ಹೇಳಿ. ಇದು ಏನು KOICL ಕಂಪ್ನಿ ಇತ್ತಲ್ಲ, ಅವಾಗೊಂದು ಅದ್ರ ಗತವೈಭವನೇ ಬೇರೆ ಇತ್ತು. ಅಲ್ಲಿಗೆ ಆ ಪ್ಲೇಸಿಗೆ ಬಂದಿದ್ದೀವಿ ನಾವಿವತ್ತು. ಈಗ ಒಂದು ರೂಟ್ ಮ್ಯಾಪ್ ಒಂದು ಹೇಳಿ. ಇದು ಸೀದಾ ನಮ್ಮ ಮಂಗಳೂರಿಗೆ ಹೋಗುವಂಥ ರಸ್ತೆ. ಹಾಂ, ಇದು ಕುದುರೆಮುಖ. ಈಗ ಇದು ಕಾಣುವಂಥ ಸ್ಟೇಷನ್ನು. ಮತ್ತು ಇದರಿಂದ ಈಚೆಯಿಂದ ಹೋಗಿ ನೆಕ್ಸ್ಟ್ ಅಲ್ಲಿ ಮತ್ತೆ ಟಚ್. ಹೌದು, ಇನ್ನು ಆಚೆ ತೋರಿಸಿ, ಆಚೆಮ್ಮೆ ಇದು ನಮ್ಮ ಕಳಸ, ಹೊರನಾಡು ಕೊಟ್ಟಿಗೆರೆ ಹೋಗುವಂಥ ರಸ್ತೆ. ಮತ್ತೆ ಕುದುರೆಮುಖ ಅಂದರೆ ಈಗೊಂದು ಸಾಯ ಮಡಿಲು. ನಮ್ಮದು ಸೆಕೆಂಡ್ ಹೈಯೆಸ್ಟ್ ಪೀಕ್ ಕುದುರೆಮುಖ. ಸೆಕೆಂಡ್ ಹೈಯೆಸ್ಟ್ ಪೀಕ್ ಕುದುರೆಮುಖ. ಮತ್ತು ಇಲ್ಲಿ ಕೆಲವುದು ಟ್ರಕ್ಕಿಂಗ್ ಪಾಯಿಂಟ್ಗಳೆಲ್ಲ ಇದ್ದಾವೆ. ಮತ್ತು ಕೆಲವು ಅಧ್ಯಯನ ಕೇಂದ್ರ ಅಲ್ಲಿ ಕೂಡ ಅಧ್ಯಯನಕ್ಕೆಲ್ಲ ಬರ್ತಾರೆ, ಅಲ್ಲಿ ವಿಸಿಟ್ ಮಾಡಬಹುದು. ಮತ್ತು ಇದೊಂದು ಸಾಯ ಮಡಿಲು ಏನಂತಾರಲ್ಲ, ಹಾಗೆ ಪ್ರಕೃತಿಯ ಮಡಿಲು. ಇದು ನೇಚರ್ನ ಒಂದು ಹಬ್ಬ, ಏನು ಸ್ವರ್ಗ ಹಬ್ಬದ ವಾತಾವರಣ ಅಂತ ನಿಮಗೇನಾದ್ರೂ ಕಾಣಿಸಿದ್ರೆ, ಅದು ನೇಚರಲ್ಲಿ ಕಾಣಿಸಿದ್ರೆ ನಮ್ಮ ಮಲೆನಾಡಲ್ಲಿ ಕುದುರೆಮುಖ ಕೂಡ ಹೌದು. ಪ್ರವಾಸಿಗರ ಸ್ವರ್ಗ ತಾಣ ಅಂತ ಹೇಳ್ಬೋದು. ಬನ್ನಿ ಪ್ರವಾಸಿಗರು, ಜಸ್ಟ್ ಹಾಳು ಮಾಡಬೇಡಿ. ಅದೇ ಬನ್ನಿ, ಬರಲೇಬೇಕು ಕೂಡ. ಯಾಕಂದರೆ ಹೌದು, ಮತ್ತೆ ಯಾವುದೇ ಕಾರಣಕ್ಕೂ ಪರಿಸರವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಬೇಡಿ ದಯವಿಟ್ಟು. ಮತ್ತೆ ಸಂತ, ಇವತ್ತು ನಾವು ಹೋಗ್ತಿರೋ ವಿಶೇಷ ಏನು? ಕುದುರೆಮುಖಕ್ಕೆ ಬಂದಿರೋ ವಿಶೇಷ ಒಂಚೂರು ಹೇಳಿ. ಆ್ಯಕ್ಚುಲಿ ನಾವು ಈಗ ಬಂದಿರುವಂಥದ್ದು ಭಗವತಿ ಪದ್ಮಾವತಿ ಅಮ್ಮನವರ ಸನ್ನಿಧಾನಕ್ಕೆ ಈಗ ಹೋಗ್ತಿರುವಂಥದ್ದು. ನೋಡಿ, ಇಲ್ಲಿಂದ ಬಂದರೆ ಬೋರ್ಡ್ ಇದೆ ನೋಡಿ. ಚಂದ್ರನಾಥ ಸ್ವಾಮಿ ಬಸದಿ ಶ್ರೀ ಭಗವತಿ ಪದ್ಮಾವತಿ ಅಮ್ಮನವರ ದೇವಸ್ಥಾನ, ಶ್ರೀ ಕ್ಷೇತ್ರ ಮಲ್ಲೇಶ್ವರ ಬೆಟ್ಟ. ಮತ್ತೆ ಅದೇ ಅಲ್ಲೇ ಇರುವಂಥದ್ದು ರಾಜದೈವ ಶ್ರೀ ಕೊಡಮಣಿತ್ತಾಯ ಮೂಲಸ್ಥಾನ. ಆ ದೇವಸ್ಥಾನಕ್ಕೆ ಇಲ್ಲಿಂದ ಹೋಗುವಂಥದ್ದು. ಆ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ನೋಡಿ. ಇದು ನಾಡದಲ್ಲೇನೋ ಒಂದು ಪ್ರೋಗ್ರಾಮ್ ಇದೆ ಅಂತೆ. ಹೌದು, ಅದಕ್ಕೆ ನಮ್ಮ ಕಡೆಯಿಂದ ಸ್ವಲ್ಪ ಹೌದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ. ಹೌದು. ಮತ್ತು ಸಂತು, ಇಲ್ಲ ಗ್ರೌಂಡಲ್ಲೇ ಇದೆ, ನಾನು ಅಲ್ಲಿ ಕ್ರಿಕೆಟಲ್ಲಿ ಆಡಿದ್ದೀನಿ. ಹೌದು, ನಾವು ಸ್ಪೋರ್ಟ್ಸ್ ಆಡಿದ್ದು ಒಂದು ಭಯಂಕರ ನೆನಪಿದೆ. ಹೌದು, ಅದು ಕಾಂಕ್ರೀಟ್ ಪಿಚ್ ಒಂದಿದೆ ಅದು. ಹೌದು, ಈಗ ಅಲ್ಲಿ ಸೀದಾ ಅಲ್ಲಿಗೆ ಹೋಗುವ. ಮತ್ತೆ ಕುದುರೆಮುಖದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಒಂದು ದಿವಸ ಸಾಕಾಗಲ್ಲ. ಹೌದು, ನೆಕ್ಸ್ಟ್ ಅದ್ರ ಬಗ್ಗೆ ಇನ್ನೊಂದು ದಿನ ಖಂಡಿತವಾಗಿಯೂ ಅದ್ರ ಬಗ್ಗೆ ಒಂದು ಮಾಹಿತಿಗಳನ್ನು ಹೇಳ್ತೇವೆ ನಾವು. ಈಗ ದೇವಸ್ಥಾನದೊಳಗೆ ಹೋಗುವಲ್ಲ? ಹೌದು, ಹೋಗುವ. ಅಲ್ಲಿ ನಮ್ಮ ತೇಜಸ್ಸನ್ನ ಸಿಗ್ತೀನಿ ಅಂತ ಹೇಳಿದ್ದಾರೆ. ಹೌದು, ಅವರೊಂದು ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಮಾಹಿತಿ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನ ನಾಡಿದ್ದೇನು ಪ್ರೋಗ್ರಾಮ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗುವ ನಾವು. ಭಗವತಿ ಪದ್ಮಾವತಿ ಅಮ್ಮನವ್ರದ್ದು ಅವರ ಸನ್ನಿಧಿಯಲ್ಲಿ ನಡೆಯುವಂಥದ್ದು. ನಾಡಿದ್ದು ಇಲ್ಲಿ ಕಲ್ಕುಡ ಏನು ನಡೀತದಲ್ಲ, ಅದೇ ಇರುವಂಥದ್ದು. ಇಲ್ಲಿ ಮೊದಲು ಆ ದೇವಸ್ಥಾನ ಇತ್ತು, ಈಗ ಮತ್ತೆ ಪುನರ್ ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಅದನ್ನ ನೋಡಿ, ಆ ಶೇಪ್ ಮೊದಲು ಇಲ್ಲಿದ್ದಂತ. ಆ ಶೇಪ್ ಹಾಗೆ. ಈಗ ಸನ್ನಿಧಿಗೆ ಬಂದಿದೆಯಲ್ಲ, ಏನು ಇನ್ಫಾರ್ಮೇಷನ್ ಅದ್ರ ಬಗ್ಗೆ, ಏನು ಇದು ಪ್ರೋಗ್ರಾಮ್ ಇದೆ, ಏನು ನೇಮೋತ್ಸವ ಅಂತೆಲ್ಲ ಏನಿದೆ ಅಲ್ಲ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಈ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ. ಇಲ್ಲಿ ಅವ್ರ ಹತ್ರ ಒಂದು ಮಾಹಿತಿ ಕೇಳ್ಕೊಳ್ಳೋಣ. ಓಕೆ. ಆಗಲೇ ನಾನು ಹೇಳಿದಾಗೆ ಭಗವತಿ ಪದ್ಮಾವತಿ ಅಮ್ಮರ ಸನ್ನಿಧಿಯಲ್ಲಿ ನೂತನ ಪಾದ್ರಿಯ ಸ್ವೀಕಾರ ಮತ್ತು ಕಲ್ಕುಡ ನೇಮೋತ್ಸವ ಏನಿದೆ ಅಂತ ಹೇಳಿದೆಲ್ಲ, ಅದರ ಅದೇನು ಕಾರ್ಯಕ್ರಮಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯಾಗಿ ಎಲ್ಲ ಹೇಳ್ತಾರೆ. ಇವರು ಆ ಕಮಿಟಿಯ ಅಧ್ಯಕ್ಷರು ಇವರು. ಸರ್, ಮೊದಲನೇದಾಗಿ ನಮ್ಮ ಝೀರೋ ಮೆಮೊರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಈಗ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಮೊದಲನೇದಾಗಿ. HS ಶ್ರೀಪಾದಯ್ಯ, ಇಲ್ಲಿ ಕಮಿಟಿಯ ಅಧ್ಯಕ್ಷರು. ಓಕೆ. 52 ವರ್ಷದಿಂದ ನಾವೇ ಅಧ್ಯಕ್ಷರಾಗಿದೆ. 52 ವರ್ಷದಿಂದ ನೀವು ನಡೆಸಬಹುದು. ನಮ್ಮ ತಂದೆ ತೀರಿದ ತಕ್ಷಣ ನಾವು ಮತ್ತೆ ಅದು ಮಾಡಿದ್ವಿ. ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಆವಾಗ ಏನೂ ಇರಲಿಲ್ಲ. ನಮ್ಮ ತಂದೆಯವರಲ್ಲಿರೋ ಬರೀ ಒಂದು ಇದು ಎಲ್ಲ ಕಾಲು ಕಂಬ ತಂದೆ ಎಲ್ಲ ಕೊಟ್ಟಿದ್ರಿ ಇದಕ್ಕೆಲ್ಲ. ಆ ನಂತರ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ನಾವು ಎಲ್ಲ ಜನ ಸಹಕಾರ ಕಂಪ್ನಿ ಬಂದ ನಂತರ ಮತ್ತೆ ಅವ್ರನ್ನೂ ತಗೊಂಡು ಒಂದು ಸ್ವಲ್ಪ ಎಲ್ಲ
ಅವರು ಬಂದರು ಬಿಟ್ಟು ಹೋದರು. ಆದರೆ ಅವರಿಂದ ಏನೂ ಆಗಿಲ್ಲ, ಆದರೂ ಬಂದರು ಬಿಟ್ಟು ಹೋದ್ರು ಅಷ್ಟೇ. ನಾವೇ ಇನ್ನು ಊರ ಹೊರಗಡೆಯನ್ನೆಲ್ಲ ಕರೆಸಿ ಎಲ್ಲ ಇಂಪ್ಲಿಮೆಂಟ್ ಮಾಡಿ 2 ಸಲ ಆಯಿತು. ಈ ಆ ದೇವಸ್ಥಾನ 2 ಸಲ ಇಂಪ್ಲಿಮೆಂಟ್ ಮಾಡೈತೆ. ಮತ್ತು ಈ ಸಲ ನೋಡಿ ಅದನ್ನೊಂದು ಶಿಲಾಮಯ ಮಾಡೋಣ ಅಂತೇಳಿ ಒಂದು ಇದು ಮಾಡಿದ್ದು ನಾವು. ಓಕೆ, ಈಗ ಇನ್ನೊಂದು ಹೇಳೋದಾದ್ರೆ ಈ ಸನ್ನಿಧಿಯಲ್ಲಿ ಇರುವಂಥದ್ದು ಒಂದು ಮುಖ್ಯ ದೇವರ ಹಾಗೆ ಪೂಜೆ ಏನು ಮಾಡ್ತೀರಲ್ಲ ಆ ದೇವರ ಬಗ್ಗೆ ಹೇಳೋದಾದ್ರೆ ಯಾವುದೆಲ್ಲ ದೇವರುಗಳಿದಾವೆ ಇಲ್ಲಿ ಅಂತ? ಇಲ್ಲಿ ಒಂದು ಚಂದ್ರನಾಥ ಸ್ವಾಮಿ ಅಂತೇಳಿ, ಚಂದ್ರನಾಥ ಸ್ವಾಮಿ, ಮತ್ತು ಅಲ್ಲಿ ಭಗವತಿ ಪದ್ಮಾವತಿ ಅಮ್ಮನವರು ಅಲ್ಲಿ ಇರೋದು. ಅದನ್ನ ತಂದು ಇಲ್ಲಿ ಇಟ್ಟಿದ್ದೇವೆ ಜೀರ್ಣೋದಕ್ಕಾಗಿ. ಓಕೆ, ಅಲ್ಲಿ ಇಟ್ಟಿದ್ದೇವೆ. ಮತ್ತು ಇಲ್ಲಿ ಪಾರಿಗೆದ್ದೆ ಅಮ್ಮನವರು, ಕುಂಬ್ಳೂರು ಅಮ್ಮನವರು, ಹೊಸಮಕ್ಕಿ ಅಮ್ಮನವರು, ಈ ಥರ ಎಲ್ಲ ಇದೆ. ಅವನ್ನೆಲ್ಲ ಪೂಜೆ ಮಾಡ್ಕೊಂಡು ಇವರು ಸಹ 30 ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ಅವರು ಅಲ್ಲಿ ನಾರಾವಿಲಿದ್ದರು, ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ನಾವು ಎಲ್ಲ ಒಳ್ಳೆ ಥರದಲ್ಲಿ ಎಲ್ಲ ಪೂಜೆ ನಡೆದು ಎಲ್ಲ ಥರದಲ್ಲಿ ಒಳ್ಳೆಯ ಊರವರಿಂದ ಒಳ್ಳೆಯ ಇದಾಗಿದೆ. ಹಾಗೆ ಮಾಡಿ ನಾವು ಯಾಕಂದರೆ ಮುಂದೆ ಇದು ಇಂಪ್ರೂವ್ಮೆಂಟ್ ಆಗ್ಬೇಕಲ್ಲ. ಹೌದು. ಈಗ ಮತ್ತೇನಂದರೆ ಈಗ ನಾಡಿದ್ದು ಏನು ನೇಮೋತ್ಸವ ಇದು ಕಾರ್ಯಕ್ರಮ ಏನು ಪೂಜೆ ಇದೆಯಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಅಂದರೆ ಈಗ ಹೊಸ ಪಾತ್ರೆ ಹಾಕ್ತಾರೆ. ಅವರು ಆರೋಗ್ಯ ಸರಿ ಇಲ್ಲದೇ ತೀರೋದ್ರು, ಅದಕ್ಕೀಗ ಹೊಸ ಪಾತ್ರೆ ಹಾಕ್ತಾರೆ. ಅದಕ್ಕೆಲ್ಲ ಎಲ್ಲ ವ್ಯವಸ್ಥೆನೂ ಮಾಡಿ ಎಲ್ಲ ಮಾಡೇ ಇದೆ. ನಾಡ್ದು 24ನೇ ತಾರೀಕು ಒಂದು 5-6 ಗಂಟೆಗೆ ಶುರು ಮಾಡುವಂತೇಳಿ ನೂತನ ಪಾತ್ರೆಯ ಒಂದು ಸ್ವೀಕಾರ ಕೂಡ ಇದೆ, ಮತ್ತೆ ಕಲ್ಲು ಕೂಡ ನೇಮೋತ್ಸವ ಅಂತ ಹೇಳಿದ್ರೆ ಅದ್ರ ಬಗ್ಗೆ? ಎರಡೂ ಇದೆ. ಆದರೂ ಅಂದರೆ ಈಗ ಇದೇ ಪರಿಸರದಲ್ಲಿ ನಡೆಯುವಂಥದ್ದಾ? ಹೌದು, ಇಲ್ಲೇ ಅದು ನೇಮೋತ್ಸವ ಇಲ್ಲೇ ನಡೆಯುವಂಥದ್ದು. ಎರಡೂ ಇಲ್ಲೇ ನಡೆಯುತ್ತೆ. ಹಾಂ, ಈಗ ಅದರದ್ದು ಕಲ್ಕುಳ ಪಾತ್ರೆ ಇದು ಬೌದ್ಧ ಸ್ಥಾನ ಅಲ್ಲೇ ಇದೆ. ಅಲ್ಲೇ ಇಲ್ಲಿ ಅಂದರೆ ಒಂದು ಚಂದ್ರನಾಥ ಸ್ವಾಮಿ ಬಸ್ತಿ ಕೂಡ ಹೌದು, ಮತ್ತೆ ಭಗವತಿ ಪದ್ಮಾವತಿ ಅಮ್ಮರ ಹೌದು, ಮತ್ತೆ ಇಲ್ಲಿ ದೈವಗಳ ಸ್ಥಾನ ಕೂಡ 3 ಕೂಡ ಇದೇ ಪರಿಸರದಲ್ಲಿ ಇದೆ. ಓಕೆ, ಈಗ ಮತ್ತೆ ಸರ್ ಇದು ಇನ್ನೊಂದು ಹೇಳೋದಾದ್ರೆ ಈ ಹಿಂದೆ ಇದ್ರ ಇತಿಹಾಸ ಏನಂದ್ರೆ ಇದ್ರ ಮೂಲ ಸ್ಥಾನ ಬಂದ್ಬಿಟ್ಟು ಇಲ್ಲೇ ಕುದುರೆಮುಖವ, ಇದೇನು ಮೊದಲು ನಾವು ಮಲ್ಲೇಶ್ವರ ಅಂತ ಏನು ಕರಿತಿದ್ವಲ್ಲ, ಕುದುರೆಮುಖನ ಅಥವಾ? ಅಲ್ಲ, ನಾವು ಮಲ್ಲೇಶ್ವರ ಅಂತ ಇತ್ತು. ಅದನ್ನು ಕಂಪ್ನಿಯವ್ರು ಬಂದಾಗ ಕುದುರೆಮುಖ ಅವರು ಇದು ಮಾಡಿದ್ರು. ಇದು ಆ್ಯಕ್ಚುಲಾಗಿ ಅದು ಮಲ್ಲೇಶ್ವರನೇ ಇದು. ಆದರೆ ಅವ್ರು ಬಂದು ಇದು ಮಾಡಿ ಅವ್ರದ್ದೆಲ್ಲ ಒಂದು 30 ವರ್ಷ ಆಟ ಮಾಡಿ ಕಟ್ಟಿಂದು ಹೋಗಿಬಿಟ್ರು ಅವರು. ಏನಿಲ್ಲ, ಈಗ ಇದ್ರ ಮೂಲ ಸ್ಥಾನ ಬಂದ್ಬಿಟ್ಟು ಎಲ್ಲಿ ಅಂತ? ಅದು ಮೂಲ ಸ್ಥಾನ ಭಗವತಿ ಅಂತೇಳಿ. ಅಲ್ಲಿಂದ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ, ಒಂದು 300-400 ವರ್ಷ ಆಗ್ಬೋದು. ಆ ಇತಿಹಾಸದಲ್ಲಿ ಇಲ್ಲಿ ಅಲ್ಲೆಲ್ಲ ಜೈನರು ಇದೆಲ್ಲ ಯಾರು ಇಲ್ಲದೇ ಅವರು ತಂದು ಇಲ್ಲಿ ಸ್ಥಾಪನೆ ಮಾಡಿದರು. ಓಕೆ, ಈಗ ಅಲ್ಲಿಂದ ಇಲ್ಲಿ ತಗೊಂಬಂದದ್ದು. ಇಲ್ಲಿ ಮೊದಲು ಇಲ್ಲಿ ಎಂತ ಸನ್ನಿಧಿಗಳೇ ಇರಲಿಲ್ಲ, ಅಲ್ಲಿಂದ ಮೂಲ ಸನ್ನಿಧಿ ಇಲ್ಲಿ. ಇವಾಗಲೂ ಮೂಲ ಸ್ಥಾನದಲ್ಲಿ ಅಲ್ಲಿ ಏನು ಅಂದರೆ ಅದಕ್ಕೆ ಒಂದು ಕುರುಹು ಇದೆ. ಮತ್ತು ಅಲ್ಲಿ ಕಾಣುವಂಥದ್ದು ಚಂದ್ರನಾಥ ಸ್ವಾಮಿ. ಅದು ಅಮೃತಶಿಲೆ, ಅಮೃತಶಿಲೆ. ಮತ್ತು ಪದ್ಮಾವತಿ ಅಮ್ಮ, ಕೊಂಗ್ಳೂರಮ್ಮ, ಪಾರಿಯದಮ್ಮ, ಹೊಸಮಕ್ಕಿ ಸ್ವಾಮಿ ಅಂತಿದೆ. ಹಾಗೆ ಭಗವತಿ ಪದ್ಮಾವತಿ ಅಮ್ಮ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು 500 ವರ್ಷದ ಇತಿಹಾಸ ಇದೆ. ಅಲ್ಲಿ ಕಾಳ್ಗಿಚ್ಚು ಬಂದು ಬೆಂಕಿ ಎಲ್ಲ ಆದಮೇಲೆ ಆ ಜಾಗದಲ್ಲಿ ಮತ್ತೆ ಪುನಃ ಸ್ಥಾಪನೆ ಮಾಡೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪೂರ್ವ ಇದಕ್ಕೆ ಬಂದುಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಿದರು. ಹಿಂದೆ ಅದೊಂದು ಚನ್ನಸ್ವಾಮಿ ವಿಗ್ರಹ ಇದೆ, ಅದು ಸ್ವಲ್ಪ ಅಜೀರ್ಣ ಆಗಿದ್ದರಿಂದ ಹೊಸದಾಗಿ ಸ್ಥಾಪನೆ ಮಾಡಿದರು. ಈ ಭಗವತಿ ಪದ್ಮಾವತಿ ಮಾತ್ರ ಅದೇ ಹಿಂದೆ ಮೂರ್ತಿಯೇ ಈಗಲಿರೋದು, 500 ವರ್ಷದ ಮೂರ್ತಿಯೇ ಈಗಲಿರೋದು. ಹೌದು. ಹಾಗೆ ಇಲ್ಲಿ ಕೊಂಗ್ಳೂರಮ್ಮ ಅಂತ ಉಂಟು. ಇಲ್ಲಿನ ಈಗ ಇದು ಇಟ್ಟಿದ್ರಿಂದ ನಮ್ಗೆ ಸ್ವಲ್ಪ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ ಓಕೆ. ಈಗ ನೆಕ್ಸ್ಟ್ ಇನ್ನೊಂದು ಹೊಸ ದೇವಸ್ಥಾನ ಆದ್ಮೇಲೆ ಇದನ್ನ ಆದಷ್ಟು ಎಲ್ಲ ಜನ ಸಹಕಾರ ಮಾಡಿದ್ರೆ ಆದಷ್ಟು ಬೇಗ ಅಲ್ಲಿ ನಾವು ಪುನಃ ಸ್ಥಾಪನೆ ಮಾಡ್ಬೇಕಂತ ಉಂಟು. ಎಲ್ಲ ಭಕ್ತಾದಿಗಳೆಲ್ಲ ಕೈ ಜೋಡಿಸಿ ಈ ಶುಭ ಕಾರ್ಯಕ್ಕೆಲ್ಲ ಒಳ್ಳೇದು ಮಾಡಬೇಕು, ಎಲ್ಲರೂ ಧನ ಸಹಾಯ ಮಾಡ್ಬೇಕಂತೇಳಿ ನಮ್ಮ ಕಮಿಟಿಯ ಅಧ್ಯಕ್ಷರಾದ ಶ್ರೀಪಾಲಯ್ಯ ಅವರ ಕೋರಿಕೆ ಉಂಟು. ಓಕೆ, ಎಲ್ಲರೂ ಭಕ್ತಾದಿಗಳು ಹಿಂದೆ ಎಲ್ಲ ಕಂಪನಿ ಇರಬೇಕಾದ್ರೆ ಎಲ್ಲ ಬಂದು ಸಹಕಾರ ಮಾಡ್ತಿದ್ರು. ಅದು ಕಂಪನಿ ಬಂದಾದ್ಮೇಲೆ ಈಗ ಎಲ್ಲ ಜನ ಕಮ್ಮಿ ಆಗ್ಯಾರೆ. ಹಾಗೆ ಸ್ವಲ್ಪ ಭಕ್ತಾದಿಗಳು ಇಲ್ಲಿ ಕಮ್ಮಿ ಆಗ್ಯಾರೆ. ಎಲ್ಲ ಪರವರ ಜನಗಳ ಸೇವೆ ಸಹಾಯದಿಂದ ಈಗ ನಮ್ಮ ದೇವಸ್ಥಾನ ಬೆಳಗಬೇಕು. ಭಗವತಿ ಪದ್ಮಾವತಿ ಅಮ್ಮನವರು ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಇತಿಹಾಸ ಏನದು? ಯಾಕೆ ಭಗವತಿ ಪದ್ಮಾವತಿ ಅಮ್ಮನವರು ಅಂತ ಹೇಳುದು? ಭಗವತಿ ಅಲ್ಲಿ ದೇವಸ್ಥಾನ ಎಲ್ಲ ಇತ್ತು, ಮೊದಲು ಇತ್ತು ಹಳೇದು. ಅದು ನಮ್ಗೆಲ್ಲ ಏನು ಗೊತ್ತಿಲ್ಲ. ಅದನ್ನೆಲ್ಲ ಜೀರ್ಣೋದ್ಧಾರ ಹೋಯ್ತಲ್ಲ, ಆ ನಂತರ
ನಮ್ಮ ಹಿಡಿದೋದರೆಲ್ಲ ಯಾವ 3-4 ತಲೆ ಕಳೆದು ಹೋದರೇನು ಅವರೆಲ್ಲ ಅವ್ರು ತಂದು ಇಲ್ಲಿ ಸ್ಥಾಪನೆ ಮಾಡಿದ್ರು. ಅಲ್ಲೆಲ್ಲ ಬಿಟ್ಟು ಬಂದರು. ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ ಭಗವತಿ ಪದ್ಮಾವತಿ ಅಮ್ಮ ಅಂತ. ಅಲ್ಲಿ ಏನು ಕಾರಣ ಅಂದ್ರೆ ಅಲ್ಲಿಂದ ಈಚೆ ತರುವಂತ ಯಾಕಾಯ್ತು? ಅಲ್ಲಿ ಯಾರು ಜನಸಂಖ್ಯೆ ಇಲ್ಲ, ಜನಸಂಖ್ಯೆ ಇರಲಿ, ಪೂಜೆ ಮಾಡೋರಿಲ್ಲ. ಹೊಳೆ ಅಲ್ಲಿ ಮಧ್ಯ ಭದ್ರಾ ನದಿ, ಅಲ್ಲಿ ಹೋಗೋಕ್ಕಾಗೋದಿಲ್ಲ, ಆ ಥರ ಎಲ್ಲ ಇದೆ ಅಲ್ಲಿ. ಅದರಿಂದ ಅಲ್ಲಿಂದ ತಂದು ಇಲ್ಲಿ ಹಾಕಿದ್ದು. ಆ ನಂತರದಿಂದನೇ ಭಗವತಿ ಪದ್ಮಾವತಿ ಅಮ್ಮನವರು ಅಂತಾಗಿದ್ದು, ಭಗವತಿ ಕಲ್ಕುಡ ಆ ರೀತಿಯಲ್ಲಿ ಆಗಿದ್ದು. ಹೌದೌದು, ಹೌದು. ಈಗಲ್ಲ ಅವಾಗಲೇ ಅದನ್ನ ಮುಂದುವರ್ಸಿಕೊಂಡು ಹೋದ್ವು ನಾವೆಲ್ಲ ಅದರಿಂದ. ಈಗ ಇಲ್ಲಿ ಮೊದಲು ಭಗವತಿ ದೇವಸ್ಥಾನ ಇದು ಪದ್ಮಾವತಿ ಅಮ್ಮ. ಪದ್ಮಾವತಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಅದೇ ಇದೆಲ್ಲ ಬರುವಾಗ ಅದನ್ನು ಇಲ್ಲೇ ತಂದು ಸ್ಥಾಪನೆ ಮಾಡಿದ್ರು. ಇನ್ನೀಗ ನೆಕ್ಸ್ಟ್ ಇಲ್ಲಿ ಇದಾಗಬೇಕು, ದೇವಸ್ಥಾನ ಎಲ್ಲ ಆಗಬೇಕು. ಆಗೋದು. ಹೌದು, ಒಂದ್ಸಲ 2 ಸಲ, ಫಸ್ಟ್ ಒಂದ್ಸಲ ಆಯ್ತು 89ರಲ್ಲಿ ಕಂಪ್ನಿಯಲ್ಲಿ ಇದ್ದಾಗೆಲ್ಲ ನಾವು ಮಾಡಿ ಆಯ್ತು. ಆನಂತರ ಮತ್ತೆ ಸರಿ ಆಗದೇನೆ ಮತ್ತೆ ಈಗ ಮೊನ್ನೆ ಈ 1 ವರ್ಷದಿಂದ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದೇ ರೀತಿ ಆಗುವಂಥದ್ದಾ? ಹೌದು, ಇದೇ ರೀತಿ. ಇದೇ ರೀತಿ. ಅದಕ್ಕೆ ಯಾಕಂದ್ರೆ ದುಡ್ಡು ಇಲ್ಲ, ಜನಕ್ಕೆ ಕಮ್ಮಿ ಇವಾಗ, ಭಾರಿ ಕಷ್ಟ ಇದೆ ನೋಡಿ. ಇದಕ್ಕೆಲ್ಲ ಇದ್ರದ್ದೆಲ್ಲ ನೀವು ಅಂದ್ರೆ ಇಲ್ಲಿನ ಜನರೆಲ್ಲ ಸೇರ್ಕೊಂಡು ಮಾಡುವಂಥದ್ದು. ಇನ್ನು ಹೊರಗಡೆ ಯಾರು ಬಂದು ಇದು ಮಾಡ್ತಾರೆ, ದಾನಿಗಳೆಲ್ಲ ಇರ್ತಾರೆ ಅಂತ. ಯಾವ್ದು ಕ್ಷೇತ್ರಪಾಲ ಅಂತ, ಕ್ಷೇತ್ರಪಾಲ, ನಾಗರು, ಬ್ರಹ್ಮ, ಇದೆಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅದೇ ಸರ್, ಇದು ಬಂದ್ಬಿಟ್ಟು ನಾಗರಮ್ಮ ಮತ್ತೆ ಕ್ಷೇತ್ರಪಾಲ. ಇದು ಸಹ ಈ ಇದು ಸನ್ನಿಧಿ ಏನಾವಾಗಾಯ್ತು ಆವಾಗಲೇ ಮಾಡಿರುವಂಥದ್ದು. ಹೌದು. ಆದರೆ ಈಗೆಲ್ಲ ಅಭಿವೃದ್ಧಿ ಮಾಡಿದ್ರು. ಅವಾಗ ಸುಮ್ಮನೆ ಎಲ್ಲ ಇದು ಮಾಡಿ ತಂದಿಟ್ಟಿದ್ರೆ ಈ ನಂತರ ಅದೇ ಎಲ್ಲ ಅಭಿವೃದ್ಧಿ ಬಂತು. ಕೆಳಗೆ ಮೇಲೆ ಕಾಣುವಂಥದ್ದು ಕ್ಷೇತ್ರಪಾಲ. ನಾಗರಮ್ಮ, ಬ್ರಹ್ಮ ಇದು ನಡೀತದೆ ನಿತ್ಯ ಪೂಜೆ ದಿವಸ ನಡೀತದೆ. ಮತ್ತೆ ಈಗ ವಿಶೇಷ ಅಂದ್ರೆ ಈಗ ಒಂದು ಕೆಲವು ದೇವಸ್ಥಾನಗಳು ಇಂಥ ಜಾತ್ರಾ ಮಹೋತ್ಸವಗಳು ಹಂಗೆಲ್ಲ ಇರ್ತಾವಲ್ಲ, ಇಲ್ಲಿ ಆ ರೀತಿ ಏನಾದ್ರು? ನವರಾತ್ರಿಯಲ್ಲಿ 10 ದಿವಸ ನಡೀತದೆ. ದೀಪಾವಳಿ 1 ತಿಂಗಳು, ಹೀಗೆ ಪ್ರತಿಯೊಂದು ಹಬ್ಬ ಎಲ್ಲ ನಡೀತದೆ. ಅದು ಊರಿನವರೆಲ್ಲ ಸೇರಿ ಎಲ್ಲ ಮಾಡ್ತಾ ಇದ್ದೀವಿ ಹಾಗೆ. ಇದೆಲ್ಲ ಈಗೇನು ಹೊಸ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಎಲ್ಲ ಕಂಬ ಡಿಸೈನು ಮೊದಲು ಮಣ್ಣಿದ್ದಿತ್ತಂತೆ, ಆನಂತರ ಇಟ್ಟಿಗೆದು, ಇವಾಗ ಕಲ್ಲಿದು ನೋಡಿ. ಅದೆಲ್ಲ ಕಂಬಗಳು ಜೀರ್ಣೋದ್ಧಾರ ನಮಗೆ ಗೊತ್ತಿದೆ, ನಾವೇ ಮಾಡಿದ್ದೇವೆ 89ರಲ್ಲಿ. ಅದು ಇದು ಕಾಣುವಂಥದ್ದು ಶ್ರೀ ಭಗವತಿ ಪದ್ಮಾವತಿ ಅಮ್ಮವರ ಸಭಾಭವನ. ಇಲ್ಲೆಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಮತ್ತೆ ಜನಗಳಿಗೆ ಊಟೋಪಚಾರಗಳು ಇಲ್ಲಿ ಆಗುವಂಥದ್ದು. ಹೌದು. ಕಂಪ್ನಿ ರನ್ನಿಂಗ್ ಇರುವಾಗ ಕಳಸ ಜಾತ್ರೆಗೆ ಹೆಂಗ್ ಜನ ಬರ್ತಾರೆ, ನವರಾತ್ರಿಗೆ ಆ ಥರ ಜನ ಇರ್ತಿದ್ರು, ಇಲ್ಲ ಜನ ಸಾಕಾಗ್ತಿದ್ರು. ಹೌದು. ಅಂದ್ರೆ ಕಂಪ್ನಿಲಿ ಎಂಪ್ಲಾಯೀಸ್ ಅಂತೇಳಿ 20,000 ಜನ ಇದ್ರು. ಅದು ಬಿಟ್ಟು ಲೇಬರ್ಸ್ ಅವರು ಇವರು ಅಂತ ಒಂದು 50,000 ಪಾಪ್ಯುಲೇಷನ್ ಇತ್ತು. ಹೌದೌದು, 50,000 ಜನ ಇತ್ತಲ್ಲ, ಕಮ್ಮಿ ಇತ್ತು. ಅದ್ರ ಮುಖ ಸ್ಪೆಷಲ್ ಭಕ್ತಾದಿಗಳು ಬರೋದಂತ ಹೇಳಿದ್ರೆ ಅಷ್ಟು ಹರಕೆ. ಇಲ್ಲೊಂದು ಪೂಜೆ ಆದ್ರೆ ಇಲ್ಲಿ ನಿಲ್ಲಕ್ಕೆ ಜಾಗ. ನಾವು ಚಿಕ್ಕವರು ಅವಾಗ, ನಮ್ಗೆ ಅಷ್ಟು ನಾವೆಲ್ಲ ಸ್ಕೂಲಿಗೆ ಹೋಗ್ತಿದ್ವು. ಇಲ್ಲೊಂದೇನಾದ್ರು ಪೂಜೆ ಆಯ್ತು ಅಂದ್ರೆ ಈಗ ನಮ್ದು ಏನು ಜಾತ್ರೆಗಳೆಲ್ಲ ಆಗ್ತಾವಲ್ಲ, ಕಳಸ ಜಾತ್ರೆ, ಅಲ್ಲೊಳ್ಳಿ ಜಾತ್ರೆ, ಆ ಥರ ಇಲ್ಲಿ ಬರೀ ಪೂಜೆಗೆ, ನವರಾತ್ರಿ ಪೂಜೆಗೆ ಇಲ್ಲೊಂದು ಅಷ್ಟೇ ಎಂಪ್ಲಾಯ್ ಇತ್ತು. ಇಲ್ಲಿಂದ ರಿಟೈರ್ಡ್ ಆಗೋದವರು ಮತ್ತೆ ಕೆಲವರು ಟ್ರಾನ್ಸ್ಫರ್ ಆಗಿದಾರಲ್ಲ, ಪ್ರತಿ ವರ್ಷ ಪೂಜೆಗೆ ಬಂದೇ ಬರ್ತಾರೆ ನವರಾತ್ರಿಗೆಲ್ಲ. ಬಿಟ್ಟು ಹೋದ್ರು ದೇವರಿಗೆ ನಂಬ್ತಾರೆ. ಅಂದ್ರೆ ಈಗ ಊರು ಬಿಟ್ಟು ಹೋದ್ರು ಇಲ್ಲಿ ನೋಡ್ತಾ ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಎಂಪ್ಲಾಯೀಸ್ಗಳೆಲ್ಲ ಔಟ್ ಆಫ್ ಸ್ಟೇಟ್ ಅವರು ಇದ್ದಾರೆ, ಆದ್ರೆ ಇಲ್ಲಿ ಫೋನ್ ಮಾಡಿ ಇವರಿಗೆ ಪೂಜೆ ಅವರೇ ಸ್ವಲ್ಪ ಪೂಜೆ ಮಾಡಿಸೋದಿಲ್ಲ, ಇಲ್ಲಿ ಬಂದಾಗ ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಮೊದಲು ಇಲ್ಲಿ ದರ್ಶನ ರೀತಿಯೆಲ್ಲ ಪೂಜೆ ಎಲ್ಲ ಆಗ್ತಿತ್ತು ಅಂದ್ರೆ ತುಂಬಾ ವರ್ಷಗಳಿಂದ. ಅಂದ್ರೆ ಹೇಗೆ ನಡೀತಿತ್ತು ಅಂತ? ಅದು ಯಾವ್ದಾವ್ದು ನವರಾತ್ರಿಯಲ್ಲಿ, ದೀಪಾವಳಿಯಲ್ಲಿ, ದೀಪೋತ್ಸವ, ನವರಾತ್ರಿ 10 ದಿವಸದಲ್ಲಿ 2-3 ದಿವಸ ಇಲ್ಲಿ ನಡೀತಿತ್ತು ಪೂಜೆ, ದರ್ಶನ ನಡೀತಿತ್ತು. ಹರಕೆಗಳೇನಾದ್ರು? ಹರಕೆ ಯಾರು ಬಂದ್ರೆ ನಮ್ಗೊಂದು ಇದು ಮಾಡಿಕೊಡಿ ಅಂತ ಹೇಳಿದ್ರೆ ಒಂದು 5,000 ರೂಪಾಯಿ ತಗೊಂಡು ಕಮಿಟಿಗೆ ಅವರಿಗೆಲ್ಲ ಕೊಟ್ಟು ಇದು ಮಾಡ್ತಿದ್ದು. ಅವಾಗೆಲ್ಲ ಕಮ್ಮಿ ಅಲ್ಲ, 5,000 ರೂಪಾಯಿ ಅದಕ್ಕೆ ಅಷ್ಟೇ. ಅದೇ ಏನಾದ್ರು ಕಷ್ಟ ಇದ್ರೆ ಬಂದು ಹೋಗ್ತಾರೆ ಎಲ್ಲ. ಕೆಲವರಿಗೆಲ್ಲ ಒಳ್ಳೆ ಮೊದಲ ನಿಮ್ಮ ಹಳೆಯ ಪಾದ್ರಿ ಇರುವಾಗ, ಇವಾಗ ಅವ್ರಿಲ್ಲ ಅನ್ನೋದಕ್ಕೆ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಈಗ ಹೊಸ ನೂತನ ಪಾತ್ರೆಗೋಸ್ಕರ ಈಗ ಆದರೂ ಮತ್ತೆ ನೂತನ ಪಾತ್ರೆ ಸ್ವೀಕಾರ ಮತ್ತೆ ನೇಮೋತ್ಸವ ನೇಮೋತ್ಸವ. ಪದ್ಮಾವತಿ ಅಮ್ಮನವರು ಅಲ್ಲಿ ಭಗವತಿಯಲ್ಲಿರುವಂಥದ್ದು, ಅಲ್ಲಿರುವಾಗ ಅದು ಜನ ಈಚೆ ಬರಲಿಕ್ಕೆ ಕಾಡಿಗೆ ಬೆಂಕಿ ಬಿದ್ದ ಆ ರೀತಿ ಎಲ್ಲ ಕಥೆಗಳಿದೆ, ಊಹಾಪೋಹಗಳಿದೆ. ಏನು ಆಗಿದ್ದು ನಿಜನ ಅದೆಲ್ಲ ಆಗಿತ್ತಾ ಅಂತ? ಇಲ್ಲಪ್ಪ, ಅದೇನೋ ಜನಗಳಲ್ಲಿ ಕೆಲಸ ಮಾಡ್ತಿರುವಾಗ ಏನೋ ತೊಂದರೆ ಆಗಿತ್ತು ಅಷ್ಟೇ.
ಮತ್ತಿಲ್ಲಿಂದ ಬರೋದು. ಬೆಂಕಿ ಆ ಕಡೆಗೆ ಹೋಗಂಗಿಲ್ಲಲ್ಲ, ಅವಾಗ ರೋಡೇ ಇಲ್ಲಲ್ಲ. ಏನಿದ್ರು ಅಲ್ಲಿ ಟಿಂಬರಿಗಾಗಿ ಇದು ಮಾಡಿದ್ದು, ರೋಡೇ ಇಲ್ಲಲ್ಲ. ಟಿಂಬರಿಗಾಗಿ ಟಿಂಬರ್ ತಗೊಂಡು ಹೋದ್ರಲ್ಲ, ಹಾಗೆ ಟಿಂಬರು ಸೀಪರು ಇದನ್ನೆಲ್ಲ ತಗೊಂಡು ಹೋಗಿ ಎಲ್ಲ ಇದು ಮಾಡಿದ್ರು. ಎಲೆಕ್ಟ್ರಿಕ್ ಪೋರ್ಟ್ಸು ಇದೆಲ್ಲ ಅದರಲ್ಲಿ ಒಬ್ಬರು ಮಾತ್ರ ಪೂರ ಹೋಗಿ ಬಿಟ್ರು. ಬಟ್ ಅವ್ರು ಎಂಥ ಒಂದು ಹೆಸರು ಇತ್ತಪ್ಪ ನೋಡಿ, ಅದು ಮರ್ತು ಇದೆ. ಓಕೆ, 50-60 ವರ್ಷದ. ಅಲ್ಲಿ ಬೆಂಕಿ ಬಿದ್ದು ಇಲ್ಲಿಗೆ ಇದಾಗಿರೋದು ಅಂತ ಏನಿಲ್ಲ. ಇಲ್ಲ ಆ ರೀತಿ ಅಲ್ಲ, ಅದೇನೂ ಆಗಿಲ್ಲ, ಅದು ಯಾರಿಗೆ ಏನಾಗಿಲ್ಲ. ಆದರೆ ಅಲ್ಲಿ ಅವರು ಟಿಂಬರ್ ವಹಿಸ್ಕೊಂಡಿದ್ರಲ್ಲ, ಅವ್ರೇನೋ ಒಂದು ಸ್ವಲ್ಪ ತೊಂದರೆ ಆಗಿದೆ. ಅವರು ಖಾಲಿ ಆದ್ರು, ಅವ್ರು ಎಲ್ಲ ತಂದೆ ಮಕ್ಕಳು ಎಲ್ಲ ಖಾಲಿ ಆಗಿಬಿಟ್ರು, ಕಾರ್ಕಳದವ್ರು ಅವರು. ಅವರು ಇದಾಗಿಬಿಟ್ರು. ಮತ್ತೆ ಅಲ್ಲಿ ಬೆಂಕಿ ಬಿದ್ದಾಗ ಇಲ್ಲಿ ಏನೋ ಪ್ರಾರ್ಥನೆ ಮಾಡ್ಕೊಂಡಾಗ ಇದಾಯ್ತು ಅಂತ. ಇಲ್ಲಪ್ಪ, ಇಲ್ಲಿಗೆ ಬೆಂಕಿ ಬಿದ್ದಾಗ ಇಲ್ಲಿ ಬರೋಕ್ಕಾಗ್ತಿಲ್ಲ ಅಷ್ಟು ಹೋಗಿ. ಬೆಂಕಿ ಬಿದ್ದದ್ದು ನಿಜ. ಬೆಂಕಿ ಬಿದ್ದಿದ್ದಾದ್ರೆ ಏನು ಕೆಲಸ ಮಾಡ್ತಿರೋ ಬಿದ್ದಿರ್ಬೋದು. 50-100 ಜನ ಕೆಲಸ ಮಾಡ್ತಿದ್ರಲ್ಲ, ರೋಡು ಅದು ಇದು ಎಲ್ಲ, ಅವು ಬಿದ್ದಿರ್ಬೋದು. ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಮಳೆ ಬಂತು ಅಂತ ಇನ್ನೊಂದು. ಮಳೆಗೆ ಇವತ್ತಿಗೂ ಬರ್ತದೆ ಮಳೆ. ಮೊನ್ನೆ ಇಲ್ಲಿವರೆಗೆ ಬಂತು, ಮೊನ್ನೆ ಮಳೆ. ನಾವು ಬಂದು ಇಲ್ಲಿ ಕೂಡಲೇ ಪ್ರಾರ್ಥನೆ ಮಾಡಿಬಿಟ್ಟ, ನಾಳೆ ನಮ್ಗೆ ಕಾರ್ಯಕ್ರಮ ಇದೆ, ಏನೂ ಆಗ್ಬಾರ್ದು, ಅಲ್ಲಿಗೆ ಹೋಯ್ತು ಮಳೆ, ಅಲ್ಲೇ ನಿಂತು. ಅದು ಮತ್ತು ಶಿವ ಟೆಂಪಲ್ ಇದೆ ಅಲ್ಲಿ, ಹಾಗೆ ಥರ ಇದೆ. ಇಲ್ಲಿ ಹತ್ರದಲ್ಲೇ ಇದೆ. ಹೌದು. ಈಗ ದಿನಾಂಕ 24 2025 24/3/2025. ಹಾಂ, ಇಲ್ಲಿ ಈಗ ಏನು ನೇಮೋತ್ಸವ ಮತ್ತೆ ನೂತನ ಪಾದ್ರಿ ಕಲ್ಕೊಡ ನೇಮೋತ್ಸವ ಮತ್ತೆ ನೂತನ ಪಾದ್ರಿಯ ಸ್ವೀಕಾರ ಅಲ್ವಾ? ಸ್ವೀಕಾರ. ಅದ್ರ ಬಗ್ಗೆ ಹೇಳಿ ಸರ್. ಅದ್ರ ಬಗ್ಗೆ ನಾವೆಲ್ಲ ಜನನೆಲ್ಲ ಕರಿತಾ ಇದ್ದೇವೆ, ಎಲ್ಲ ಬನ್ನಿ, ಒಂದು 1000 ಜನ ಸೇರುವ ಇಲ್ಲಿ. ಇದು ಈ ತನಕ ಅದನ್ನ ಆಗಿಲ್ಲ, ನಮಗೆಲ್ಲ ಗೊತ್ತಿಲ್ಲ. ಅವಾಗ ಒಂದ್ಸಲ ಅವರಿಗೆ ಹಿಂದೆ ಒಂದು ಪಾತ್ರೆ ಇದಾಯ್ತು, ಒಂದು ಸ್ವಲ್ಪ ದಿವಸ ಮಾಡಿದ್ರು, ಮತ್ತೆ ಅವರು ಕಾಲ ಹೋಯ್ತು, ಅದು ಏನಾಯ್ತೋ ಗೊತ್ತಾಗಿಲ್ಲ. ಅದಕ್ಕೆ ಈ ಸಲ ಒಳ್ಳೆ ವಿದ್ಯುತ್ತಾಗಿ ನಾವು ಮಾಡಿ ಎಲ್ಲ ಸ್ವೀಕಾರ ಮಾಡ್ಬೇಕಂತೇಳಿ ಅಂತ ಹೊರಟಿದ್ದೀವಿ. ಅಂದ್ರೆ ಈಗ ಕಲ್ಕೊಡ ನೇಮೋತ್ಸವ ಓಕೆ, ನೂತನ ಪಾದ್ರೆ ಸ್ವೀಕಾರ ಅದು ಏನದು, ಏನು ಅದರ ಒಂದು ಬಗ್ಗೆ ಹೇಳೋದಾದ್ರೆ ಅಂತ ಅಲ್ಲಲ್ಲ, ಇದು ನೂತನ ಪಾದ್ರಿಯಾಗಿ ಏನು ಸ್ವೀಕಾರ ಅಂತ ಆಗ್ತಿದೆಯಲ್ಲ, ಅದು ಕೂಡ ಒಂದು ಕಾರ್ಯಕ್ರಮ. ಪದ್ಮಾವತಿ ಅಮ್ಮಂದಿರಲಿ ತಲೆ ತೆಗಿಬೇಕಾದ್ರೆ ದರ್ಶನ ಬರ್ತದೆ ಅವರಿಗೆ, ಹೇಳಿಕೆಯಲ್ಲೇ ಇರ್ತದೆ. ಭಕ್ತಾದಿಗಳು ಬಂದುಬಿಟ್ಟು ಅವ್ರ ಕಷ್ಟ ಕಾರ್ಪಣ್ಯವನ್ನು ಪಾತ್ರೆ ಹತ್ರ ಭಗವತಿ ಕಲ್ಕೊಡನ್ನು ಭಗವತಿ ದೈವದ್ದು ಪ್ರತಿರೂಪವಾಗಿ ಪಾತ್ರೆಯನ್ನು ಆಯ್ಕೆ ಮಾಡ್ತಾರೆ ದೈವನೇ, ಒಬ್ಬರು ಮೈ ಮೇಲೆ ಮನುಷ್ಯರಿಗೆ ಬಂದುಬಿಟ್ಟು. ಅಂದರೆ ಅವರು ಎಲ್ಲಿಂದ ಕಟ್ಸುವಂಥದ್ದು? ಅವ್ರು ಇಲ್ಲೇ ಅದೇ ಹೊಸದಾಗಿ ಜಾಮ್ಲೆಯಲ್ಲಿ ಒಬ್ರಿಗೆ ಆಗಿದೆ, ಅವರನ್ನು ನಾಡ್ದು ಅದೇ ಅದಕ್ಕೋಸ್ಕರ ಕೋಲ ಮಾಡ್ತಿರೋದು. ನೇಮ ಮಾಡಿಬಿಟ್ಟು ಅವ್ರಿಗೆ ಆಯುಧ ಕೊಡಬೇಕು. ಹೊಸ ಪಾತ್ರೆ ಬಂದರೆ ಅವ್ರಿಗೆ ಆಯುಧ ಕೊಡಬೇಕಲ್ಲ? ಹೌದು. ಅದನ್ನು ಈಗ ದೇವರು ಇನ್ನೊಂದು ದೇವರು ಬರುತ್ತಲ್ಲ, ಅದು ಕೋಲದ ಮುಖಾಂತರ ಅದಕ್ಕೆ ಆಯುಧ ಕೊಡ್ತಾರೆ. ಅಂದರೆ 10 ಜನ ಹೊಸ ಆಯುಧ ಅಲ್ಲ, ಹೊಸ ಪಾದ್ರಿಗೆ ಆಯುಧ ಏನಿದೆ ಅದು ದರ್ಶನದ ಮೂಲಕ ಬಂದು ಅವರೇ ಒಂದು ಎಲ್ಲ ಮುಖಂಡರು, ಊರಿನ ಹಿರಿಯರು ಹಾಗೂ ಗುರ್ಕರ್ಗಳೆಲ್ಲ, ಮೂರ್ನಾಡು ಹಾಗೂ ನಮ್ಮ ಮಲ್ಲೇಶ್ವರ ಗ್ರಾಮದ ಗುರ್ಕರ್ ಎಲ್ಲ ಸೇರಿ ಹಾಗೂ ಸಮಸ್ತ ಶ್ರಾವಕರು ಮೂರ್ನಾಡು ಇಡೀ ನಮ್ಮ ಈ ಪರಿಸರಕ್ಕೆ ಎಲ್ಲ ಭಕ್ತಾದಿಗಳೆಲ್ಲ ಇದ್ದಾರೆ, ಎಲ್ಲರೂ ಬಂದುಬಿಟ್ಟು ಅದಕ್ಕೆ ಪೂರಕವಾಗಿ ಸೇವೆ ಮಾಡಿಬಿಟ್ಟು ಅವ್ರ ಮುಖಾಂತರ ಆಯುಧ ಕೊಡೋದು. ಅದಕ್ಕೆ ನಾಡಿದ್ದು ಅದೇ ನೂತನ ಪಾದ್ರಿ ಮತ್ತು ಅದ್ರ ಜೊತೆಗೆ ಭಗವತಿ ಪದ್ಮಾವತಿ ಅಮ್ಮ ಒಂದು ಮಹಾಮಂಗಳಾರತಿ ಆಗಬೇಕಾದ್ರೆ ಆಕರ್ಷಣೆ ಬರ್ತದೆ ಭಗವತಿ ಕಲ್ಕೊಡನಿಗೆ. ಆವಾಗ ಕಲ್ಕೊಡ ಅದೆಲ್ಲ ಸೇವೆ ಮಾಡಿಬಿಟ್ಟು ಮತ್ತು ಬಂದಂಥ ಭಕ್ತಾದಿಗಳೆಲ್ಲ ಪ್ರಸಾದ ಕೊಡ್ತಾರೆ, ಗಂಧ ಪ್ರಸಾದ ಕೊಡ್ತಾರೆ. ಅದೇ ರೀತಿ ಏನಾದರೂ ಅವರಿಗೆ ತೊಂದರೆಗಳಿದ್ರೇನು ಅದಕ್ಕೆ ಪರಿಹಾರಾರ್ಥವಾಗಿ ನುಡಿ ಮಾಡಿಬಿಟ್ಟು ಗಂಧ ಪ್ರಸಾದ ಕೊಡ್ತಾರೆ. ಅದರಿಂದ 100 ಜನಕ್ಕೆ ಒಳ್ಳೆಯದಾಗಿದೆ. ಒಮ್ಮೆ ಈ ಸ್ಥಳಕ್ಕೆ ಬಂದರೆ ಮತ್ತೊಮ್ಮೆ ಬರಬೇಕಂತ ಅವ್ರಿಗೆ ಮನಸ್ಸು ಬರುತ್ತೆ. ಹಾಗೆ ಪಾರಂಪರಿಕ ನಡ್ಕೊಂಡು ಬಂದಿದ್ದು ಇದು ಇವತ್ತು ನಿನ್ನೆ ಇವರು ಮಾಡಿರೋದಲ್ಲ, ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದ್ದು ಅಲ್ಲ ಅಧ್ಯಕ್ಷರೇ. ಈಗ ಅಂತ ವೀಕ್ಷಕರಲ್ಲಿ ಮತ್ತು ಇವರನ್ನು ಭಕ್ತಾದಿಗಳಲ್ಲಿ ಬರುವಂಥವ್ರಿಗೆ ಕೇಳ್ಕೊಳ್ಳೋದು ಏನಾದರೂ ಇದ್ದರೆ ಅಂತಾರೆ ಕೇಳ್ಕೊಳ್ಳೋದು ಏನಂದರೆ ಇದು ಅಭಿವೃದ್ಧಿ ಆಗಬೇಕು ನಮಗೆ. ಈ ಪದ್ಮಾವತಿ ಇತಿಹಾಸದ್ದು ಪದ್ಮಾವತಿ ಅಮ್ಮಂದು ಕಟ್ಟಡ ಜೀರ್ಣೋದ್ಧಾರ ಆಗಿ ಅಭಿವೃದ್ಧಿ ಆಗಬೇಕು. ಇನ್ನು 1 ವರ್ಷಕ್ಕೆ ನಾವು ಅಲ್ಲಿಗೆ ದೇವ್ರ ತಂಡಾಗಿ ಅಲ್ಲಿ ಕೂರ್ಸಂಗೆ ಇರಬೇಕು. ಆ ಥರ ನಮ್ಮದು ಒಂದು ಬೇಡಿಕೆ ಇದೆ. ಅದು ಆಯ್ತು ಅಂತ ಹೇಳಿದರೆ ಒಳ್ಳೆ ನಮಗೆ ಮತ್ತು ಬಲ ಬಂದು ಒಳ್ಳೆ ಇಲ್ಲೆಲ್ಲ ಜನ ಎಲ್ಲ ಬರ್ತಾಯಿದ್ದಾರೆ. ಆ ಥರ ಇದೆ.
ಮುಂದೆ ಅದನ್ನು ನಡ್ಸ್ಕೊಂಡು ಹೋಗ್ಬೇಕಲ್ಲ. ಈಗ ಒಂದೇ ಸ್ಥಳದಲ್ಲಿ ಇರೋದ್ರಿಂದ ಚಂದ್ರನಾಥ ಸ್ವಾಮಿ ಪದ್ಮಾವತಿ ಒಂದೇ ಸ್ಥಳದಿಂದ ನಮಗೆ ಈ ಗಣ ಎಲ್ಲ ಮಾಡಲಿಕ್ಕೆ ಹೇಳಿಕೆ ಮಾಡಲಿಕ್ಕೆ ಭಕ್ತಾದಿಗಳು ಬಂದಾಗೆಲ್ಲ ತುಂಬ ತೊಂದರೆಗಳಾಗುತ್ತೆ. ಈ ಆದಷ್ಟು ಬೇಗ ನೂತನವಾಗಿ ಇದು ಅಮ್ಮನವ್ರ ಪ್ರತಿಷ್ಠೆ ಆದರೆ ಆವಾಗ ನಮಗೆ ಎಲ್ಲ ಪೂಜೆ ಕೈಂಕರ್ಯ ಮಾಡಲಿಕ್ಕೆ ಎಲ್ಲ ಒಳ್ಳೇದಾಗುತ್ತೆ, ಒಂದೇ ಕಡೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿದ್ದಾರೆ. ನಾವೀಗ ಬಂದು ಇಲ್ಲಿ ಭಗವತಿ ಪದ್ಮಾವತಿ ಅಮ್ಮನವರು ಮತ್ತು ಚಂದ್ರನಾಥ ಸ್ವಾಮಿ ಬಸ್ತಿ ಅಲ್ಲಿ ಬಂದು ಆನಂತರ ನೆಕ್ಸ್ಟ್ ಕಲ್ಕುಡ ಸ್ವಾಮಿಯ ಒಂದು ಏನು ಸನ್ನಿಧಿ ಕೂಡ ನೋಡಿ ಆಯಿತು. ಈಗ ಅದರ ಮೇಯ್ನ್ ಉದ್ದೇಶ, ಈಗ ನಾನು ವೀಡಿಯೋ ಮಾಡ್ತಿರೋದು ಏನು ಉದ್ದೇಶ ಅಂದರೆ ಇದಿಷ್ಟೆಲ್ಲ ಇತಿಹಾಸ ಎಲ್ಲ ಹೇಳಿದ್ದೀನಿ. ಮೇನ್ ಉದ್ದೇಶ ನಾಡಿದ್ದೊಂದು ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ ಹೇಳುವಂಥದ್ದಾಗಲಿ. ಸರ್, ಈಗ ಒಂದು ಕಾರ್ಯಕ್ರಮ ಒಂದು ಇದೆ ಅಲ್ವಾ ನಾಡಿದ್ದು, ಒಂದು ಡೇಟ್ ಅದೊಂದು ಹೇಳಿ ಮತ್ತು ನಿಮ್ಮ ಮೂಲಕ ಒಂದು ಅವ್ರಿಗೆ ಒಂದು ಆಮಂತ್ರಣ ತಿಳಿಸಿ ಅಂತ. ನಮ್ಮ ಇಲ್ಲಿದ್ದು ಊರಿನ ಮುಖಂಡರು, ಈ ಕಮಿಟಿ ಅಧ್ಯಕ್ಷ ನಮ್ಮ ಇವರು ಶ್ರೀಪಾಲಾಜಿ ಇದ್ದಾರೆ, ಮತ್ತು ಮೂರ್ನಾಡು ಗ್ರಾಮದವರು, ಗುರ್ಕಾರರು, ಮತ್ತು ಚಾವಡಿ ಶೆಟ್ಟರು, ಇವರೆಲ್ಲ ಸೇರಿ ಅದೇ ಇಲ್ಲೊಂದು ಪಾದ್ರಿಗೆ ಅನಾರೋಗ್ಯದಿಂದ ಅವ್ರು ತೀರ್ಕೊಂಡ್ರು. ಆ ಪಾದ್ರಿ ಇರಬೇಕಾದ್ರೆ ಭಾರಿ ಇಲ್ಲಿ ಕ್ಷೇತ್ರಕ್ಕೆ ಜನಗಳು ಬರೋದು, ಹರಕೆ, ಆಮೇಲೆ ಗಣ ನಡೆಸೋದು ವಾರ ಆ ಥರ ಎಲ್ಲ ಮಾಡ್ತಾ ಇತ್ತು. ಈಗ ಅದು ಭಕ್ತಾದಿಗಳಿಗೆ ಏನಾಗಿದೆ, ಈಗ ಪಾದ್ರಿ ಇಲ್ಲದೆ ನುಡಿ ಕೊಡೋರು ಅವ್ರಿಗೆ ಏನಾದ್ರು ಕಷ್ಟ ಅಂತ ಹೇಳಿದ್ರೆ ದೇವ್ರ ಪ್ರಸಾದ ತಗೊಳ್ತಾರೆ, ಬಟ್ ಮಾತಿನ ಮುಖಾಂತರ ಏನು ಪರಿಹಾರ ಆಗಬೇಕು ಆ ಥರ ಹೇಳಲಿಕ್ಕೆಲ್ಲ ಈಗ ಪಾದ್ರಿ ಇಲ್ಲದೆ ಇರೋದ್ರಿಂದ ಈಗ ಹೊಸದಾಗಿ ಒಂದು ಪಾದ್ರಿ ಅವ್ರಿಗೆ ಆಕರ್ಷಣೆ ಆಗಿದೆ. ಅಂದ್ರೆ ಪಾದ್ರಿ ಅಂತ ಹೇಳಿದ್ರೆ ಈಗ ನಾವು ಬೇರೆ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ದಂಗೆ ಈಗ ನನಗೆ ಕೊಡಿ ಅಂತೇಳಿ ಅಪ್ಲೈ ಮಾಡಿ ಬರುವಂಥದ್ದಲ್ಲ, ಅದು ದೈವ ಆಕರ್ಷಣೆ ಆಗುವಂಥದ್ದು. ಈಗ ನಮ್ಮ ಗ್ರಾಮದಲ್ಲಿ ಒಂದು 2,000 ಜನ ಇರ್ಬೋದು, 2,000 ಜನದಲ್ಲಿ ಈಗ ಇಂಟ್ರೆಸ್ಟೆಡ್ ಇದ್ದವ್ರು ನಾನು ಆಗ್ತೀನಿ ಇದು ಮಾಡು, ಬಟ್ ಆ ಥರ ಬರಲ್ಲ, ಯಾರೋ ಒಬ್ರಿಗೆ ಬಂದಿದೆ, ಅದು ಸೂಕ್ಷ್ಮವಾಗಿ ಅವರಿಗೆಲ್ಲ ಗೊತ್ತಾಗಿ ಅದ್ರ ಮೇಲೆ ಹಿರಿಯರು ಎಲ್ಲ ಮುಖಂಡರೆಲ್ಲ ಸೇರ್ಕೊಂಡು ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಹೊರಗಡೆಯಿಂದ ಎಲ್ಲ ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಇರೋರಂಥವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಮೊನ್ನೆ ಪೂಜೆ ಹೋಮ ಎಲ್ಲ ಮಾಡಿ ಅದ್ರ ಪ್ರಶ್ನೆ ಹಾಕಿ ಎಲ್ಲ ನೋಡಿದಾಗ ಹೌದು ಅವ್ರಿಗೆ ಬರೋದು ಹೌದು ಅಂತ ಆಯಿತು. ಅದಕ್ಕೇನು ಪರಿಹಾರ ಬೇಕು, ಅವ್ರಿಗೇನೋ ಬೇರೆ ಸಮಸ್ಯೆ ಇದ್ದವ್ರ ಫ್ಯಾಮಿಲಿ ಅದಕ್ಕೊಂದು ಮೊನ್ನೆ ಕೋಲ ಮಾಡಿ ಅದನ್ನೆಲ್ಲ ಸಮಸ್ಯೆ ಕ್ಲಿಯರ್ ಆಯಿತು. ಈಗ ನಾಡ್ದದೆ ಅಂದರೆ ಒಂದು ಶಾಸ್ತ್ರೋಕ್ತವಾಗಿ ವಿದ್ಯುಕ್ತವಾಗಿ ಅದೇನು ಕಟ್ಟಡ ಮೊದಲಿಂದ ಇತಿಹಾಸದಿಂದ ನಡ್ಕೊಂಡು ಬಂದಿದೆ ಅದೇ ರೀತಿಯಾಗಿ ಈಗ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಮಾಡಿದ್ಮೇಲೆ ಊರವರಿಗೆ ಒಳ್ಳೇದಾಗಬೇಕು, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು, ಭಕ್ತಾದಿಗಳಿಗೆ ಕೂಡ ಬಂದವರಿಗೆ ಅದ್ರ ಬಗ್ಗೆ ಒಂದು ಶಕ್ತಿ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ನಾಡ್ದು 24ನೇ ತಾರೀಕು ಸೋಮವಾರ ದಿವಸ ಗೋಧೋಳಿ ಲಗ್ನದಲ್ಲಿ ಇಲ್ಲಿ ಕೋಲ ಇಟ್ಕೊಂಡಿದ್ದಾರೆ, ಕಲ್ಕುಡ ಕೋಲ. ಆ ಕಲ್ಕುಡ ಕೋಲ ಆಗುವಾಗ ಕಲ್ಕುಡ ಪಾದ್ರಿ ಕೋಲ ಪಾತ್ರೆ ಕಟ್ಟುವವರು ಬೇರೆ, ಅದೇ ರೀತಿ ಬಾಕಿ ಟೈಮಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ಏನಾದ್ರು ಪೂಜೆ ಇದಾದ ಟೈಮಲ್ಲಿ ಒಂದು ಪಾದ್ರಿ ಅಂತಿರ್ತಾರೆ, ಆ ಪಾದ್ರಿಗೆ ನಾಡ್ದು ಆಯುಧ ಕೊಡುವಂಥದ್ದು, ಆಮೇಲೆ ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮ ಜಾತ್ರೆ ಥರನೇ ನಡೀತಾ ಇದೆ. ಎಲ್ಲರೂ ನಮ್ಮೂರಿನವ್ರು ಬಂದೇ ಬರ್ತಾರೆ, ಯಾಕಂದ್ರೆ ಅಷ್ಟು ನಂಬ್ಕೊಳ್ತಾರೆ ಇಲ್ಲಿಗೆ. ನಮ್ಮ ಇಲ್ಲಿ ಸ್ಥಳೀಯರು ಯಾರು ಇಲ್ಲಿ ಏನೇ ಕಾರ್ಯಕ್ರಮ ಅವ್ರ ಮನೇಲಿ ಕಾರ್ಯಕ್ರಮ ಆಗಲಿ ಇಲ್ಲಿಗೆ ಕಲ್ಕುಡಕ್ಕೆ ಮತ್ತು ಭಗವತಿ ದೇವಸ್ಥಾನಕ್ಕೆ, ಈಶ್ವರ ದೇವಸ್ಥಾನಕ್ಕೆ ಕೈ ಮುಗಿದೆ ಯಾವುದೇ ಶುಭ ಕಾರ್ಯಗಳಿಗೆ ಹೋಗೋದಿಲ್ಲ. ಯಾವುದೇ ಕಷ್ಟ ಬಂದರೂ ಮಳೆ ಪ್ರಾರ್ಥನೆಗೆ ಬರ್ತಾರೆ, ಮಳೆ ಬೇಡ ಅಂತೇಳಿ ಜಾಸ್ತಿ ಆದಾಗೂ ಹಂಗಿರ್ಬೇಕಾದ್ರೆ ಹೊರಗಡೆಯವರಿಗೆ ಸುತ್ತಮುತ್ತಲರಿಗೆ ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ನಮ್ಮ ಕಳಸ ತಾಲೂಕಾಗಿರ್ಬೋದು ಎಲ್ಲ ಏನು ದೈವ ಭಕ್ತಿ ಧಾರ್ಮಿಕ ಶ್ರದ್ಧೆ ಇರುವಂಥವ್ರು ಬಾಳೆಹೊಳೆ ಕಡೆ ಮೊದಲು ಭಾರಿ ಜನ ಬರ್ತಿದ್ರು ಆ ಮೊದಲಿನ ಪಾದ್ರಿ ಇದ್ದಾಗ. ಆ ಥರ ಎಲ್ಲರಿಗೆ ಕೆಲವರಿಗೆ ನಮ್ಗೆ ತಿಳಿಸ್ಲಿಕ್ಕೆ ಆಗದೆ ಇರ್ಬೋದು ನಿಮ್ಮ ಚಾನಲ್ ಮುಖಾಂತರ, ಯಾಕಂದ್ರೆ ನಿಮಗೆ ಒಳ್ಳೊಳ್ಳೆ ಮೊನ್ನೆ ಜಾತ್ರೆ ಬಸರಿಕಟ್ಟೆ ಜಾತ್ರೆ ಮಾಡಿದ್ರಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಹಂಗಾಗಿ ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೊಂದು ವಿಷಯ ಗೊತ್ತಾದರೆ ಈ ಕ್ಷೇತ್ರದ ಮಹಿಮೆ, ಇಲ್ಲಿ ಶಕ್ತಿ ಯಾವ ರೀತಿ ಹಿಂದಿಂದ ನಡ್ಕೊಂಡು ಬಂದಿದ್ದು ಇತಿಹಾಸ ಎಲ್ಲ ಗೊತ್ತಾದರೆ ನಾಡಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ತನು ಮನ ಧನ ಪೂರ್ವಕವಾಗಿ ಸಹಕರಿಸಬೇಕು, ಅವರಿಗೂ ಒಳ್ಳೇದಾಗಬೇಕು, ನಮ್ಮ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದು ಈಗ ಏನು ಕೋಲ ಇದು ನೇಮೋತ್ಸವ ನಡೀತಿದೆ ಅಲ್ವಾ, ಇದು ದಿನಾಂಕ 24ನೇ ತಾರೀಕು ಬೆಳಗ್ಗೆಯಿಂದನೇ ಪೂಜೆ ಶುರು ಇರ್ತದೆ? ಇಲ್ಲ, ಸಂಜೆ ಗೋಧೋಳಿ ಲಗ್ನದಲ್ಲಿ ಸ್ಟಾರ್ಟ್ ಆಗುತ್ತೆ, ಸಂಜೆ ಆಗುತ್ತೆ. ಓಕೆ. ಇದು ಕುದುರೆಮುಖದ್ದು ಅದೇ ಕಂಪ್ನಿ ಬರೋ ಮುಂಚೆ ಕುದುರೆಮುಖದಲ್ಲಿ ಇದ್ದಂಥ ದೇವಸ್ಥಾನ, ಮೂಲ ದೇವಸ್ಥಾನ ಅಂದ್ರೆ ಒಂದು ನಮಗೆ ನಮ್ಮ ಹಿರಿಯರೆಲ್ಲ ಹೇಳಿದ ಪ್ರಕಾರ ಒಂದು 300 ವರ್ಷದ ಹಿಂದೆ ಇದ್ದಂಥ ದೇವಸ್ಥಾನ ಇದು, ಮಲ್ಲೇಶ್ವರ ದೇವಸ್ಥಾನ, ಈಶ್ವರ ದೇವಸ್ಥಾನ ಇದು. ಅದಕ್ಕೆ ಮಲ್ಲೇಶ್ವರ, ಊರ ಹೆಸರು ಮಲ್ಲೇಶ್ವರ. KOSL ಕಂಪನಿ ಏನು ಬಂತು ಅದಾದ್ಮೇಲೆ ಅದು ಮಲ್ಲೇಶ್ವರ ಹೋಗಿ ಕುದುರೆಮುಖ ಅಂತ ಆಯ್ತು. ಬಟ್ ಊರಿನ ಹೆಸರು ಈಗಲೂ ಇಲ್ಲಿ ಹಿರಿಯರಿಗೆಲ್ಲ ಮಲ್ಲೇಶ್ವರ ಅಂತಾನೆ ಮಾತಾಡೋದು ಎಲ್ಲರೂ. ಅಂದ್ರೆ ಈಗ ಸ್ಟಾರ್ಟಿಂಗ್ ಅದೇನು 300 ವರ್ಷ ಏನು ಹಳೆ ಇರುತ್ತೆ ಅಂತಲ್ಲ, ಮೂಲ ಅಂದ್ರೆ ಇದೊಂದು ದೇವಸ್ಥಾನ, ಮತ್ತೆ ಕಂಪ್ನಿ ಬರೋ ಮುಂಚೆ ಇದ್ದಿದ್ದು ಒಂದು ಮಲ್ಲೇಶ್ವರ ದೇವಸ್ಥಾನ, ಈಶ್ವರ ದೇವಸ್ಥಾನ ಇದು. ಇದಕ್ಕೆ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ, ಕೆಲವರು ವೇದೇಶ್ವರ ಅಂತಾರೆ, ಒಟ್ಟು ಮಲ್ಲೇಶ್ವರ ಶಿವ ದೇವಸ್ಥಾನ ಇದು. ಇದು ಬಿಟ್ರೆ ಅದೇ ಅಲ್ಲಿ ಚಂದ್ರನಾಥ ಸ್ವಾಮಿ ಬಸದಿ, ಭಗವತಿ ಪದ್ಮಾವತಿ ಅಮ್ಮ, ಇದು ಮೂರೇ. ಇಲ್ಲಿ ಸಹ ನಿತ್ಯ ಪೂಜೆ ನಡೀತದೆ? ಇಲ್ಲ, ನಿತ್ಯ ಪೂಜೆ ಅವಾಗಿಂದನೂ ಇಲ್ಲಿ ತನಕ ನಿತ್ಯ ಪೂಜೆ ನಡೀತದೆ. ಕಂಪ್ನಿ ಬಂದ ಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಂತು, ಮಾರಿಯಮ್ಮ ದೇವಸ್ಥಾನ ಬಂತು, ರಾಧಾಕೃಷ್ಣ ದೇವಸ್ಥಾನ ಬಂತು, ಆಮೇಲೆ ಇದು ಚರ್ಚ್ ಆಯ್ತು, ಮಸೀದಿ ಆಯ್ತು. ಎಲ್ಲಾ ಧರ್ಮ ಎಲ್ಲಾ ಜಾತಿಯವರಿಗೂ ಇಲ್ಲಿ ದೇವಸ್ಥಾನ ಇದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಆ ಥರ ಎಲ್ಲ ಧರ್ಮದವರಿಗೂ ಇದೆ ಇಲ್ಲಿ. ಓಕೆ, ಕ್ಲೋಸ್ ಆಗಿದೆ ಅಲ್ಲ? ಓಕೆ. ರಾಧಾಕೃಷ್ಣ ಈಗ ಇಲ್ಲಿಗೆ ಶಿಫ್ಟ್ ಮಾಡಿದೆ. ರಾಧಾಕೃಷ್ಣ ಅದು ವಿಡಿಯೋ ನೋಡಿದ್ರೆ ಅದು ನೋಡಿಲ್ಲ, ಅದೊಂದು ಈ ಥರ ಗೋಂಬಸ್ ಥರ ಭಾರಿ ಚೆನ್ನಾಗಿದೆ ಅದು.
ಮಸೀದಿನೂ ಇದೆ ಈಗ, ಮಸೀದಿಲಿ ಒಂದೇ ಮನೆ ಇದೆ, ಬಟ್ ಮಸೀದಿ ರನ್ನಿಂಗ್ ಇದೆ. ಇದು ಭದ್ರಾ ನದಿ ಇದರಲ್ಲಿ ಇರಲ್ಲ. ಆಲ್ಮೋಸ್ಟ್ ಎಲ್ಲ ಭದ್ರಾ ನದಿ ಭದ್ರಾ. ಇದಕ್ಕೆ ಮೇನ್ ಕಮಿಟಿ ರಾಧಾಕೃಷ್ಣ ಎಲ್ಲ ಇದ್ದಾರೆ ನೋಡಿ, ಪೇಪರ್ ಅವರೆಲ್ಲ ಕಮಿಟಿಯಲ್ಲಿ ಇದ್ದಾರೆ. ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಕರೆಕ್ಟ್. ಈ ಅಗಸ್ತ್ಯ ಮುನಿಗಳು ಒಂದು ಇಲ್ಲಿ, ಒಂದು ಎಡಮುರೇಶ್ವರ, ಒಂದು ಇದು ಮಲ್ಲೇಶ್ವರ, ಎರಡನೇದು ಎಡಮುರೇಶ್ವರ, ಮೂರನೇದು ಕಳಸೇಶ್ವರ, ನಾಲ್ಕನೇದು ಇದು ಹೊಟ್ಟೆನ ಐದೇನ ಆ ಥರ ಶಿವ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋಗಿದ್ದು ಅಗಸ್ತ್ಯ ಮುನಿಗಳು. ಈಗ ನಾವು ಬಂದಿರುವಂಥದ್ದು ಈಗ ಇದು ಮಲ್ಲೇಶ್ವರ ಬೆಟ್ಟ ಅಂತೇಳಿ. ಇದು ಟೋಟಲ್ ನಮ್ಮ ಸಂಸೆ ಗ್ರಾಮ ಏನು ಬರುತ್ತೆ ನಿಮಗೆ, ನಮ್ಮ ಕುದುರೆಮುಖ ಭಗವತಿಯಿಂದ ಹಿಡಿದು SK ಮೇಘಾಲು, ಕಳ್ಕೋಡು, ಈ ಕಡೆ ಎಳ್ನೀರು ಗಡಿ ತನಕ ಟೋಟಲ್ ಸಂಸೆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೈವಗಳ ಮೂಲಸ್ಥಾನ ಇದು. ಈಗ ಏನು ಸಂಸೆ ಜಾತ್ರೆ ನಡೆಯುತ್ತೆ ಅಲ್ಲಿಗೆಲ್ಲ ಮೂಲಸ್ಥಾನ, ಈ ದೈವಗಳಿಗೆ ಮೂಲಸ್ಥಾನ ಇದು. ಇದು ಏನು ಈಗ ಅದೇ ಅಲ್ಲಿಂದ ಈ ಬಾರ್ಡ್ರಿಂದ ಈ ಬಾರ್ಡರ್, ಹೌದು, ಅಲ್ಲಿಂದ ಇಲ್ಲಿ ಎಲ್ಲ ಟೋಟಲ್ ಈ ಏರಿಯಾ ಸಂಸೆ ಗ್ರಾಮಕ್ಕೆ ಫುಲ್ ಬಂತು. ಇದು ಹೆಸರೇ ಮೂರ್ನಾಡು ಅಂತೇಳಿ, ಸಂಸೆ ಮೂರ್ನಾಡು ಗ್ರಾಮ ಅಂತೇಳಿ. SK ಮೇಘಾಲು, ಸಂಸೆ, ಮಲ್ಲೇಶ್ವರ ಅಂತ. ಇದಕ್ಕಿಷ್ಟಕ್ಕೂ ಮೂಲಸ್ಥಾನ ಇದು. ಇದೆಲ್ಲ ಇಲ್ಲಿ ಬೆಳ್ಳ ಚೌಡಿ ಅಂತಿದೆ. ಸಂಸೆಯಲ್ಲಿ ಬೆಳ್ಳ ಅಂತ ಒಂದು ಮನೆತನ ಇತ್ತು ಮೊದಲು, ಈಗಲಿದ್ದಾರೆ ಬೆಳ್ಳ ಮನೆತನದವ್ರದ್ದು ಬೆಳ್ಳ ಚೌಡಿ. ಆಮೇಲೆ ಹೊಸಮಕ್ಕಿ ಮನೆತನ ಅಂತಿದೆ, ಅವ್ರದ್ದು ಹೊಸಮಕ್ಕಿ ಭೂತ. ಆ ಥರ ಒಂದೊಂದು ಸುರ್ಲ್ಮನ್ ಚೌಡಿ, ಅರಮನೆ ಚೌಡಿ ಅಂತೇಳಿ, ಅಂದರೆ ಅರಮನೆ ಆಳ್ವಿಕೆ ಅಲ್ಲಿದೊಂದು. ಆ ಥರ ಏನು ಆಡಳಿತ ನಡೆಸ್ತಿದ್ರು ಮೊದಲು ದೊಡ್ಡ ದೊಡ್ಡ ಮನೆತನದವರು. ಇದು ಕಲ್ಕೊಡ ಗೊತ್ತಂದು ಮೇಯ್ನ್. ರಾಜದೈವ ಕೊಡಮಣಿತಾ ಇದ್ದು ಇಲ್ಲಿ. ಇದು ಹುಲಿದು ಇದ್ರ ಮೇಲೆ ಕೊಲಾದಾಗೆಲ್ಲ ಅದನ್ನು ಇದು ಮಾಡೋದು, ಆ ಥರ ಎಲ್ಲ ಕ್ರಮ ಇದೆ. ಕಲ್ಕೊಡ ಗೊತ್ತಂದು ಇದು. ತಿಂಗಳಿಗೆ ಒಂದು ಸಂಕ್ರಮಣ ಪೂಜೆ ಇದೆ. ಇದು ಎಷ್ಟು ಒಂದು 4-5 ವರ್ಷ ಆಯ್ತು ಇದು ಇಂಪ್ರೂವ್ಮೆಂಟ್ ಮಾಡಿದ್ದು. ಹೌದಾ? ಮೂಲವಾಗಿತ್ತು ಹಳೇದು, ಇಂಪ್ರೂವ್ ಮಾಡಿದ್ದು. ಇಂಟರ್ಲಾಕ್ ಬಿಲ್ಡಿಂಗ್ ಕರೆಕ್ಟಾಗಿ ಮಾಡಿದ್ದು. ಒಬ್ರಿಗೆ ಪಟ್ಟ ಕಟ್ಟಿದ್ದು ಗುಡ್ಕ್ಯಾರಿ, ಮೂರ್ನಾಡು ಗುಡ್ಕ್ಯಾರಿ ಅಂತೇಳಿ ಅವಾಗ. ಇದು ರಾಜದೈವ ಕೊಡಮಣಿತಾಯಿ ದೇವಸ್ಥಾನ ಇದು. ಮತ್ತೆ ಇಲ್ಲೊಂದಿದೆ ನೋಡಿ, ಭಗವತಿ ಭೂತ ಕಲ್ಕೊಡ. ಭಗವತಿ ಭೂತ ಕಲ್ಕೊಡ. ನಾಳೆ ನಾಡಿದ್ದು ಕೋಲ ಇರುವಂಥದ್ದು ಕೂಡ ಅದರದ್ದೇ ಕಲ್ಕೊಡದ್ದೆ. ಆದರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಆಗೋದು, ಮೂಲ ಸ್ಥಾನದಲ್ಲಿ. ನಾವಿವಾಗ ಇಲ್ಲಿ ಜಂಬೂರು ಭದ್ರಾ ಪದ್ಮಾವತಿ ಸನ್ನಿಧಿಲಿದ್ದೀವಿ. ಇದೇನಿದೆ ಇಲ್ಲಿ, ಇಲ್ಲಿಂದನೇ ಈ ಉತ್ಸವಗಳಿಗೆಲ್ಲ ಭಂಡಾರ ಇಲ್ಲಿಂದನೇ ಹೋಗುವಂಥದ್ದು. ಬನ್ನಿ, ಅಲ್ಲಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ ಬನ್ನಿ. ನಾವೀಗ ಇಲ್ಲಿ ಜಂಬೂರು ಭದ್ರಾ ಪದ್ಮಾವತಿ ದೇವಸ್ಥಾನದಲ್ಲಿದ್ದೀವಿ. ಆ ದೇವಸ್ಥಾನದ ಹಿನ್ನೆಲೆ ಮಹತ್ವನ ಅವ್ರ ಹತ್ರನೇ ಕೇಳುವ. ಸರ್, ಮೊದಲಾಗಿ ನಿಮ್ಮ ಒಂದು ಪರಿಚಯ. ನನ್ನ ಹೆಸರು ಬ್ರಹ್ಮದೇವಯ್ಯ ಅಂತ. ಮತ್ತು ಇಲ್ಲಿಯ ವಯಟ್ಟು ಮತ್ತು ಇದೆಲ್ಲ ಸಂಪೂರ್ಣ ನಮ್ಮ ಇದರಲ್ಲೇ ಇದೆ. ಅಂದರೆ ಇದೊಂದು ಕುಟುಂಬದ ಆಡಳಿತದಲ್ಲಿ ಬರುವಂಥದ್ದು. ಮತ್ತು ಇಲ್ಲಿ ವಿಶೇಷತೆ ಅಂತ ಹೇಳಿದರೆ, ಇದು 1976ನೇ ಇಸ್ವಿಯಲ್ಲಿ ಕುದುರೆಮುಖ ಅದಿರು ಯೋಜನೆ ಸಂಸ್ಥೆ ಪ್ರಾರಂಭ ಆದಾಗ ಅದು ಅಲ್ಲೇ ಇದ್ದ ದೇವಸ್ಥಾನ, ಮೂಲ ದೇವಸ್ಥಾನ. ಇದು ಸುಮಾರು ಒಂದು 800 ವರ್ಷಗಳ ಇತಿಹಾಸ ಇರ್ಬೋದು ಈ ದೇವಸ್ಥಾನ. ಅದಂತೂ ಖಂಡಿತವಾಗಿ ಇದೆ. ಇದೇನು ನಾವು ಹೊಸದಾಗಿ ಯಾವ್ದು ಮಾಡಿದ್ವಿ. ಅಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಜಮೀನೆಲ್ಲ ಬಿಡಬೇಕಂತ ಹೇಳಾಯಿತು. ಬಿಡಬೇಕಂತ ಹೇಳಿದಾಗ ಆ ದೇವಸ್ಥಾನವನ್ನು ಇಲ್ಲಿ ತೊಗೊಂಡು ನಾವು ಅಂದರೆ ಪುನರ್ ಪ್ರತಿಷ್ಠೆ ಎಲ್ಲ ಮಾಡಿದ್ದೇವೆ, ಆಯ್ತಲ್ಲ. ಅದು ನಮ್ಮ ಕುಟುಂಬದಿಂದಲೇ ಮಾಡಿರುವಂಥದ್ದು. ಮತ್ತು ಇಲ್ಲಿ ವಿಶೇಷತೆ ಅಂತ ಹೇಳಿದರೆ, ದೇವಿ ಅವತ್ತು ಅಲಂಕಾರ ಪ್ರಿಯ, ಹೆಚ್ಚಿನ ದಿನಗಳಲ್ಲಿ ಅಲಂಕಾರದಲ್ಲೇ ಇರ್ತಾರೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೈವ ಇದಕ್ಕೆ ಭಗವತಿ ಭೂತ ಅಂತ ಹೇಳ್ತಾರೆ, ಅಥವಾ ಭಗವತಿ ಕಲ್ಕೊಡ ಅಂತ ಹೇಳಿ ಅದರದ್ದೊಂದು ಪೀಠ. ಅಂದರೆ ಪಂಚದೇವಗಳ ನೆಲೆ ನಿಂತಿರುವಂಥದ್ದು. ಅಂದರೆ ಈಗ ಅಲ್ಲಿ ಭಗವತಿ ಕುದುರೆಮುಖದಲ್ಲಿ ಭಗವತಿ ಏನು ಅಲ್ಲಿದೆ, ಅಲ್ಲಿ ಕೂಡ ಕಲ್ಕೊಡ ನೇಮೋತ್ಸವ ನಡೀತಿದೆ. ಅಲ್ಲಿಗೆ ಇಲ್ಲಿಗೆ ಸಂಬಂಧ ಇದೆ ಅಂತ ನಾನು ಕೇಳೋದು. ಅದಕ್ಕೆ ಪ್ರಧಾನ ಸ್ಥಾನ ಅಲ್ಲೇ, ಇಲ್ಲಿ ಕುದುರೆಮುಖ ಭಗವತಿ ದೇವಸ್ಥಾನ ಇದೆಲ್ಲ ಪ್ರಧಾನ ಸ್ಥಾನ. ಸೊ ಈಗ ಈ ನಮ್ಮ ಸಂಸೆ 3 ಗ್ರಾಮದಲ್ಲಿ ಅಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಂಡಿದ್ರೆ ದೇವಸ್ಥಾನದಲ್ಲಿ, ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ವಿಷಯ ಬೇರೆ. ಬಟ್ ಮತ್ತೆ ನಿಂತಿರುವಂಥದ್ದು ಅಂತ ಹೇಳಿದರೆ ಅದು ಇಲ್ಲೇ. ಮತ್ತೆ ನಿಮಗೆ ಸಂಸೆ 3 ಗ್ರಾಮದಲ್ಲಿ ಯಾರ ಮನೆ ದೇವಸ್ಥಾನದಲ್ಲಿ ಕೂಡ ಈ ರೀತಿ ನಿಂತಿದ್ದಿಲ್ಲ.
ಒಂದು ಕುದುರೆಮುಖ ಬಸದಿ, ಆನಂತರ ಇಲ್ಲಿ. ಆದರೆ ಇಲ್ಲಿಗೆ ಪ್ರಧಾನ ದೈವ ಮಾತ್ರ ಒಂಟಿ ಪಂಜುರ್ಲಿನೇ. ಓಕೆ, ನಾನೀಗ ಈ ಕಲ್ಕುಡದ ಕೇಳಿದ್ರೆ ಇಲ್ಲಿ ಈಗ ಪಾದ್ರಿ ಏನು ಹೊಸ ಪಾದ್ರಿನೇ ಅವರು ದರ್ಶನ ಎರಡು ಕಡೆ ಎಲ್ಲವೂ ಅದು ಇಡೀ ನಮ್ಮ ಸಂಸ್ಥೆ 3-4 ಗ್ರಾಮಕ್ಕೆ ಒಬ್ರು. ಹೌದು, ಅದು ಬೇರೆ ಬೇರೆ ಇರ್ಲಿಕ್ಕಿಲ್ಲ. ಅಂದ್ರೆ ಅದು ಗ್ರಾಮಕ್ಕೆ ಅಂದ್ರೆ ಇಲ್ಲಿಗೊಬ್ರು ಅಥವಾ ಅಲ್ಲಿಗೆ ಒಬ್ರು ಅಂತ ಹೇಳಿ ಇರ್ಲಿಕ್ಕಿಲ್ಲ, ಆಯ್ತಲ್ಲ. ಅದು ಕೂಡ ಹಾಗೇನೆ, ಅಲ್ಲಿ ಈಗ ಅದ್ರದ್ದು ಪಾತ್ರೆಗಳು ಇಲ್ಲ ಇದ್ರು ಕೂಡ ಅದು ಒಂಟಿ ಪಂಜುರ್ಲಿ ಅಂತ ಹೇಳಿ ಅದು ಪಾತ್ರೆ ಒಬ್ಬರನ್ನೇ ಬಿಟ್ರೆ ಮತ್ತೆ 2 ಜನ ಪಾತ್ರೆ ಬಂದು 2 ಈ ಏರಿಯಾದಲ್ಲಿ ಮಾತ್ರ, ನಾನು ಹೊರಗಡೆ ಹೇಳಿದ್ದಲ್ಲ, ನಿಮಗೆ ಈ ಗ್ರಾಮದಲ್ಲಿ ನಿಲ್ಲುವಂತ ಇದೇನಿಲ್ಲ. ಹಾಗೆ ನಾವು ಇಷ್ಟು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ನಿಮಗೂ ಕೂಡ. ಈಗ ನಾಡಿದ್ದೇನು ಕಾರ್ಯಕ್ರಮ ಇದೆಯಲ್ಲ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇನ್ನೊಬ್ರು ಇದ್ದಾರೆ ಸರ್. ಮೊದಲನೇದಾಗಿ ನಿಮ್ದು ಪರಿಚಯ ಮಾಡ್ಕೊಂಡು. ಎನ್ ವಿಶ್ವನಾಥ್ ಗೌಡ್ರು ಅಂತೇಳಿ, ಹೊಸಮಕ್ಕೆ ಗುರಿಕಾರರು ಅಂತೇಳಿ ಅಲ್ಲಿದು ದೇವಸ್ಥಾನದ. ಓಕೆ, ಅದು ಸರ್ ಈಗ ನಾಡಿದ್ದು ಕಾರ್ಯಕ್ರಮ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಮಾಹಿತಿ ನೀಡಿದಾದ್ರೆ. ಅದರ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ದರ್ಶನದ ಪಾತ್ರೆ ಮೊದಲಿದ್ರು, ಅವರಿಗೆ ಅನಾರೋಗ್ಯ ಕಾರಣದಿಂದ ಅವರು ಮೃತಪಟ್ಟಿದ್ರಿಂದ ಈ 3 ತಿಂಗಳೊಳಗೆ ಇದು ಕೂಡ ಒಂದು ದರ್ಶನ ಪಾತ್ರೆ ಅಂತೇಳಿ ಗಣಮಗ ಅಂತ ಏನು ಹೇಳ್ತೀವಲ್ಲ ಅದು ನೇಮಕ ಆಯಿತು. ಅದು ಬೇರೆ ಎಲ್ಲೂ ಆಯ್ದ ಕೊಡಂಗಿಲ್ಲ. ಅದು ಮೂಲ ಸ್ಥಾನ ಪದ್ಮಾವತಿ ಅಮ್ಮನ ಸ್ಥಾನದಲ್ಲಿ ಕೆಳಗಡೆ ನೆಲೆ ಆಗಿರೋಂಥದ್ದು. ಅದೇ ಪದ್ಮಾವತಿ ಅಮ್ಮನ ದೇವಸ್ಥಾನದೊಳಗೆ ಸಂಸ್ಥೆ ಜಾತ್ರೆ ಒಳಗೆ ಅದಕ್ಕೆ ಆಯ್ದ ಕೊಡ್ಬೇಕಂತೇಳಿ ಅವರು ಗ್ರಾಮಸ್ಥರು, ಅರಮನೆ ಶೆಟ್ಟರು ಇವರೆಲ್ಲ ಸೇರಿ ಒಂದು ನೇಮಕ ಮಾಡಿ ಅಂಥದ್ದು. ಅದಕ್ಕೆ ಎಲ್ಲರೂ ಊರಿನವ್ರು ಸೇರ್ತಾರೆ. ಅದಕ್ಕೆ ಊರಿನವರು ಸಂಸ್ಥೆ 3 ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೈವ. ಇಲ್ಲಿಂದ ಸಂಸ್ಥೆ ಜಾತ್ರೆಗೆ ಭಂಡಾರ ಹೊರಟ್ರೆ ಇಲ್ಲಿ ಸಂಸ್ಥೆ ದೇವಸ್ಥಾನದಾಗೆ ಧರ್ಮಸ್ಥಳದಲ್ಲಿ ನೇಮೋತ್ಸವವಾಗಿ ಗಡಿಕೋಲ ಅಂತ 1 ವರ್ಷ SK ಮೇಘಲಲ್ಲಿ ಮಾಡ್ತಾರೆ. ಇನ್ನೊಂದು ವರ್ಷದಲ್ಲಿ ITI ಕಾಲೇಜ್ ಹತ್ರ ಗ್ರಾಮಸ್ಥರು ಮಾಡೋಂಥದ್ದು. ಅದಕ್ಕೆ ಇಲ್ಲಿ ನಮ್ಮಲ್ಲಿ ಪ್ರತಿ ವರ್ಷ ಸ್ಥಾನದಲ್ಲಿ ಕೋಲ ಆಗುತ್ತೆ. ಫೆಬ್ರವರಿ 7-8ಕ್ಕೆ ಅದು ಪ್ರತಿ ವರ್ಷ ಆಗಂಥದ್ದು. ಮತ್ತು ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ ಫುಲ್ಲು ರಾಜ್ಯ ಇದು ಕೋಲ ಆಗತ್ಲಿ. ಅಲ್ಲಿ ಇದು ಪ್ರಥಮ ದೈವ ಅಲ್ಲಿ, ಅಂದರೆ ರಾಜದೈವ ದೊಡ್ಡದು. ಅಂದರೆ 2ನೇ ಭಗವತಿ ಕಲ್ಕೊಡ ಅಂತ ಹೇಳಿದ್ರೆ ಭಾಳ ಕಾರ್ಣಿಕ ದೈವ, ಕರೆದೇಳಂತ ಒಂದು ಶಕ್ತಿ ದೈವ. ಹಾಗಾಗಿ ನಾಡ್ದು ಏನು 24ನೇ ತಾರೀಕು ಎಲ್ಲ 3 ಗಂಟೆಗೆ ಅಲ್ಲಿ ಸೇರಿ ಅಲ್ಲಿಂದ ಈಶ್ವರ ದೇವಸ್ಥಾನದಾಗೆ ವಿಶೇಷವಾಗಿ ಅಲ್ಲಿ ಪೂಜೆ ಮಾಡಿ ಅವ್ರಲ್ಲಿ ಗಣಮಗನ ಗಂಗೆ ಸ್ನಾನ ಮಾಡಿಸಿ ಅಲ್ಲಿಂದ ಅಲ್ಲಿ ಈಶ್ವರ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಆಗಿ ಎಲ್ಲ ಒಡ್ಡು ವಾಲ್ಗದ ಮುಖಾಂತರ ಅವ್ರನ್ನ ಕರ್ಕೊಂಬಂದು ಮೂಲ ಸ್ಥಾನಕ್ಕೆ ಕುಣಮಂತಾಯಿ ಮೂಲ ಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೋಗಿ ಪದ್ಮಾವತಿ ಅಮ್ಮನ ದೇವಸ್ಥಾನ ಮುಂಭಾಗದಲ್ಲಿ 6 ಗಂಟೆಗೆ ಭಗವತಿ ಕಲ್ಕೊಡೋಕ್ಕೆ ನೇಮೋತ್ಸವ ಸ್ಟಾರ್ಟ್ ಆಗಿ ಆ ನೇಮದ ಮುಖಾಂತರ ಏನು ಉತ್ತರ ಬರುತ್ತಾ ಆಮೇಲೆ ಅದಕ್ಕೆ ಆಯ್ದೆ ಕೊಟ್ಟು ಗಣಮಗ ಅಂತ ಅವತ್ತು ನೇಮಕ ಆಗೋಂಥದ್ದು ಒಂದು ಪ್ರಕ್ರಿಯೆ. ಇದಕ್ಕೆ ಸಂಸ್ಥೆ 3 ಎಲ್ಲರೂ ಸೇರ್ತಾರೆ. ಇದಕ್ಕೆಲ್ಲರೂ ಸಹಕಾರ ಇದೆ. ಅಲ್ಲಿ ಈಗ ನಾಡಿದ್ದು ಹೊಸ ಪಾದ್ರಿ ನೇಮಕ ಆದ್ಮೇಲೆ ನೆಕ್ಸ್ಟ್ ಅವರೇ ಅಲ್ಲಿನ ಪ್ರಧಾನ ಪಾದ್ರಿಯಾಗಿ ಎಲ್ಲಿ ಸುತ್ತಮುತ್ತ ಏನು ಕಲ್ಕುಡ ದೈವ ಇದೆ ಅದಕ್ಕೆಲ್ಲ ಅವರೇ ಪಾದ್ರಿಯಾಗಿ ನೇಮಕ ಕೊಡ್ತಾ ಇದ್ದಾರೆ. ಓಕೆ ಸರ್, ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಆಯ್ತು, ಓಕೆ. ನಾಡ್ದು ಬನ್ನಿ ಈಶ್ವರ ದೇವಸ್ಥಾನದ ಅಲ್ಲಿ ಹೇಳುವ. ಆಯ್ತು, ವಿಶೇಷ ಪೂಜೆ ಎಲ್ಲ ಇದೆ. ಓಕೆ, ಸರಿ, ಓಕೆ, ಹೊರಡುವಲ್ಲ. ಇದು ಭಗವತಿಯಲ್ಲಿ ಕಲ್ಕುಡ ನೇಮೋತ್ಸವ ಏನಿದೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿಗಳನ್ನು ಸುದರ್ಶನ್ ಶೆಟ್ಟರು ಕೊಡ್ತಾರೆ. ಇದು ನಮ್ಮ ಮಲೆನಾಡಿನ ಅತಿಶಯ ಕ್ಷೇತ್ರ ಸಂಸ್ಥೆ ಮೂರ್ನಾಡು ಕ್ಷೇತ್ರ ಅಂತೇಳಿ ಅವರಿಗೆ ನಾವು ಸಂಸ್ಥೆ ಮೂರ್ನಾಡು ಗ್ರಾಮಸ್ಥರೆಲ್ಲರೂ ಸೇರಿ ನಾಡ್ದು 24ನೇ ತಾರೀಕು ಸೋಮವಾರ ಸಾಯಂಕಾಲ 7 ಗಂಟೆಗೆ ದೈವ ಅಡಿಯಲ್ಲಿ ನಾವು ಅದಕ್ಕೆ ದೈವ ಪಾತ್ರೆಯನ್ನು ಸ್ವೀಕಾರ ಮಾಡಲಿಕ್ಕಿದೆ. ಇದರ ಇತಿಹಾಸ ಅಂತ ಹೇಳಿದರೆ ಈ ಭಗವತಿ ಭೂತ ಅಥವಾ ಕಲ್ಕುಡ ಭೂತ ಅಂತ ಹೇಳುವಂಥದ್ದು ನಮ್ಮ ಭಗವತಿಯಲ್ಲಿ ಕಾಡೊಳಗೆ ಈಗಲೂ ದೇವಸ್ಥಾನ ಇದೆ. ಅಲ್ಲಿ ಚಂದ್ರನಾಥ ಸ್ವಾಮಿ, ಪದ್ಮಾವತಿ ಅಮ್ಮ ಹಾಗೂ ಕಲ್ಕುಡನ ಸ್ಥಾನ ಈಗಲೂ ಕಾಣ್ತದೆ. ಕಾಡೆಲ್ಲ ಕೂಡಿ ಹೋಗಿದೆ. ಆದರೂ ವರ್ಷಕ್ಕೆ ಒಂದು ಸಲ ಎಲ್ಲ ಜನ ಹೋಗಿ ನೋಡಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಆ ದೈವದ ಶಕ್ತಿ ಅಂತ ಹೇಳಿದ್ರೆ ಭಾಳ ಶಕ್ತಿ ಇದೆ. ಅದಕ್ಕೆ ಯಾರ್ದು ಕಷ್ಟ ಕಾರ್ಪಣ್ಯಗಳು ಏನಿದ್ರೆ ಅದನ್ನ ಹೋಗಲಾಡಿಸ್ತದೆ. ಇದಕ್ಕೆ ಸುಮಾರು 8 ಶತಮಾನದಷ್ಟು ಇತಿಹಾಸ ಬೇರೆ ಇದೆ. ಪ್ರತಿ ವರ್ಷ ಯುಗಾದಿಯ ನಂತರ ಬರುವಂಥ ಚೈತ್ರ ಮಾಸದ ಹುಣ್ಣಿಮೆಯ ದಿವಸ ಇಲ್ಲಿ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯನ್ನು ನಡೀತದೆ. ಆ ದಿವಸ ರಾತ್ರಿ ಮಲ್ಲೇಶ್ವರದಿಂದ ದೈವಗಳ ಭಂಡಾರ ಬಂದು ಇಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿಕೊಂಡು ಮರು ದಿವಸ ಇಲ್ಲಿ ಧರ್ಮ ನೇಮ ಅಂತ ಹೇಳುವಂಥದ್ದು ನಡೀತದೆ. ಆ ನಡೆದಲ್ಲಿ ಕೊಡಮಂದಾಯ, ಕೊಕ್ಕಿನಂದಾಯ, ಕಲ್ಕುಡ, ಒಂಟಿ ಪಂಜುರ್ಲಿ, ಕಪ್ಪಿನ ಭೂತಗಳು, ಇನ್ನು ಸುರ್ಲಮನೆ ಚೌಡಿ ಅಂತೇಳಿ ಒಂದು 10 ದೈವಗಳಿಗೆ ಭಾಳ ವಿಜೃಂಭಣೆಯಿಂದ ನೇಮ ಭಾಳ ಅನಾದಿಯಿಂದ ನಡ್ಕೊಂಡು ಬರ್ತಾ ಇದೆ. ಆದ್ದರಿಂದ ಭಕ್ತಾದಿಗಳೆಲ್ಲರೂ ತಾವು ಇದನ್ನು ನಮ್ಮ 25ನೇ ತಾರೀಕು ಕುದುರೆಮುಖದಲ್ಲಿ ಬಸದಿಯಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮ. ಆ ರೀತಿ ಇನ್ನು ಮುಂದೆ 12ನೇ ತಾರೀಕಲ್ಲಿ ಜಾತ್ರಾ ಮಹೋತ್ಸವ ಇದೆ. ರಾತ್ರಿ ಭಾಳ ವಿಜೃಂಭಣೆಯಿಂದ 10,000 ಜನ ಮೇಲೆ ಸೇರ್ತಾರೆ. ಹಾಗೆ ಮರುದಿವಸ 13ನೇ ತಾರೀಕನ್ನ ರಾತ್ರಿ
14ನೇ ತಾರೀಕು ಬೆಳಗಿನ ಜಾವದಲ್ಲಿ ಇಲ್ಲಿ ಎಲ್ಲ ದೈವಗಳಿಗೆ ನೇಮ ನಡೀತದೆ. ಆದ್ದರಿಂದ ಎಲ್ಲರೂ ಬಂದು ತಮ್ಮ ಕಷ್ಟ ಕಾರ್ಪಗಳನ್ನು ಹೋಗಲಾಡಿಸಿಕೊಂಡು ಶ್ರೀ ದೇವರ ಮತ್ತು ದೈವಗಳ ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ವಿ. ದೇವರ ಪ್ರಸಾದವನ್ನು ತಗೊಂಡು ನಿಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಮಾಹಿತಿ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ಹಾಗೆ ನಾವು ಸಹ ನೇಮೋತ್ಸವಕ್ಕೆ ಬರ್ತಾ ಇದ್ದೇವೆ, ನೀವು ಸಹ ಬನ್ನಿ, ನಿಮ್ಮ ಬಂಧು ಬಾಂಧವರೆಲ್ಲ ಕರೆ ತನ್ನಿ, ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರಧಾರಿಗಳಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ನಾವು ಹೇಳುವಂಥದ್ದೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ. ಓಕೆ.